ನಮಸ್ಕಾರ ವೀಕ್ಷಕರೇ, ಇವತ್ತಿನ ವೈದ್ಯರ ಮಾತು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಒಬ್ಬ ವ್ಯಕ್ತಿ ಹುಟ್ಟಿನಿಂದಲೂ ಅವನ ಕೊನೆಯ ಉಸಿರು ಇರೋ ತನಕ ಸರಾಗವಾಗಿ ನಮಗರಿವೇ ಇಲ್ಲದೆ ನಡೆಯುವಂತಹ ಒಂದು ಕ್ರಿಯೆ ಉಸಿರಾಟ. ಆದರೆ ಕೆಲವೊಮ್ಮೆ ಪ್ರತ್ಯೇಕವಾಗಿ ನಾವು ಆಸ್ತಮಾ ರೋಗಿಗಳನ್ನ ಕುರಿತು ಮಾತನಾಡಬೇಕಾದ್ರೆ ಅವರಿಗೆ ಪ್ರತಿಯೊಂದು ಉಸಿರಾಟ ಒಂದೊಂದು ಸಲ ಹೋರಾಟನೇ ಆಗ್ಬಿಡತ್ತೆ. ಯಾಕೆ ಈ ತರ? ಈ ಆಸ್ತಮಾ ಆಗೋದಕ್ಕೆ ಕಾರಣ ಏನು? ಇದರಿಂದಾಗಿ ಶ್ವಾಸಕೋಶದ ಬಗ್ಗೆ ಅಥವಾ ಶ್ವಾಸಕೋಶದ ಮೇಲೆ ಯಾವ ರೀತಿಯ ಒಂದು ಪರಿಣಾಮ ಉಂಟಾಗುತ್ತೆ? ಇನ್ನು ನಮ್ಮ ದೈನಂದಿನ ಜೀವನದಲ್ಲಿ ಈ ಆಸ್ತಮಾ ರೋಗ ಇರುವಂತವರು ಯಾವ ರೀತಿ ಇದನ್ನ ನಿರ್ವಹಿಸಬೇಕು? ಇವೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕಾಗಿ ಇವತ್ತಿನ ನಮ್ಮ ಟಿವಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗಿದ್ದಾರೆ ಡಾಕ್ಟರ್ ನರೇಂದ್ರ ಯೂರ್ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ. ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ನರೇಂದ್ರ ರವರು ಮೂಲತಃ ಇಡುಗೂರಿನವರಾಗಿದ್ದು ಅವರ MBBS ಅನ್ನ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಓದಿ ತದನಂತರ ಅವರ ಸ್ನಾತಕೋತ್ತರ ಪದವಿಯನ್ನ ಜೋಧ್ಪುರ್ ಕಾಲೇಜಿನಲ್ಲಿ ಮಾಡಿಕೊಂಡು ಶ್ವಾಸಕೋಶ ತಜ್ಞರಾಗಿ ಅವರು ಪ್ರಾಕ್ಟೀಸ್ ಅನ್ನ ಮಾಡ್ತಿದ್ದಾರೆ. ಇನ್ನು ಪ್ರಸ್ತುತ ಅವರು ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಬರ್ಡ್ಸ್ ಈ ಆಸ್ಪತ್ರೆಯಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದು, ಇದಕ್ಕೆ ಮೊದಲು ಅವರು BGS ಆಸ್ಪತ್ರೆ, ಅಪೋಲೋ ಆಸ್ಪತ್ರೆ ಈ ರೀತಿಯ ಪ್ರಖ್ಯಾತ ಆಸ್ಪತ್ರೆಗಳಲ್ಲೂ ಸಹ ಸೇವೆಯನ್ನ ಸಲ್ಲಿಸಿದ್ದಾರೆ. ಬನ್ನಿ ಆಸ್ತಮಾ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಡಾಕ್ಟರ್ ಅನ್ನೇ ಕೇಳಿ ತಿಳ್ಕೊಳ್ಳೋಣ. ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ, ಈ ಆಸ್ತಮಾ ರೋಗ ಅಂದ್ರೆ ಏನು? ಆಸ್ತಮಾ ಅಂತಂತಂದ್ರೆ ಅದೊಂದು ಶ್ವಾಸಕೋಶದ ದೀರ್ಘಕಾಲೀನ ಸಮಸ್ಯೆ. ನಮ್ಗೆ ಬೇಡದೇ ಇರತಕ್ಕಂಥ ಅಥವಾ ನಮ್ಗೆ ಆಗದೆ ಇರತಕ್ಕಂಥ ವಸ್ತುಗಳು ಉಸಿರಿನ ಮೂಲಕ ನಾವು ಇನ್ಹೇಲ್ ಮಾಡಿದಾಗ ಒಳಗಡೆ ಶ್ವಾಸನಾಳಗಳಲ್ಲಿ ಉರಿ ಉಂಟಾಗಿ ಅಲ್ಲಿ ಒಂದು ಊತ ಆಗ್ತದೆ. ಆಮೇಲೆ ಶ್ವಾಸ ತಗೊಳ್ಳಿಕ್ಕೆ ಶ್ವಾಸನಾಳಗಳ ಒಂದು ಡಯಾಮೀಟರ್ ಅಂತ ಏನ್ ಹೇಳ್ತೀವಿ ಅದು ಸಣ್ಣ ಆಗುತ್ತೆ, ಮತ್ತೆ ಹೆಚ್ಚಾಗಿ ಕಫ ಉತ್ಪತ್ತಿ ಆಗುತ್ತೆ. ಹಾಗಾಗಿ ಜನರಿಗೆ ಅದರ ಆಸ್ತಮಾದಿಂದ ಬಳಲ್ತಾ ಇರೋರಿಗೆ ಶ್ವಾಸ ತಗೊಳ್ಳಿಕ್ಕೆ ಕಷ್ಟ ಆಗಬಹುದು, ಅಥವಾ ವೀಸಿಂಗ್ ಅಂತ ಏನ್ ಹೇಳ್ತೀವಿ, ಎದೆ ಬಿಗಿತ ಆಗುವಂಥದ್ದು ಹಾಗೂ ಕೆಮ್ಮು ಆಗ್ತಕ್ಕಂಥದ್ದು ಆಗುತ್ತೆ. ಇದನ್ನ ನಾವು ಆಸ್ತಮಾ ಅನ್ಬೋದು. ಸರಳವಾಗಿ ಹೇಳೋ ಹಾಗಿದ್ರೆ ಶ್ವಾಸಕೋಶದ ಅಲರ್ಜಿಗೆ ನಾವು ಆಸ್ತಮಾ ಅಂತ ಹೇಳ್ಬೋದು. ಇನ್ನು ಒಬ್ಬ ವ್ಯಕ್ತಿ ತನಗೆ ಆಸ್ತಮಾ ಇರಬಹುದೇ ಅಂತ ತಿಳ್ಕೊಳ್ಳೋದಕ್ಕೆ ಯಾವ ರೀತಿಯ ಒಂದು ಗುಣಗಳು ಸಾಮಾನ್ಯವಾಗಿ ಕಂಡು ಬರುತ್ತೆ? ಮೇನ್ಲಿ 4 ಸಿಂಪ್ಟಮ್ನ ನಾವು ಇಂಪಾರ್ಟೆನ್ಸ್ ಕೊಡಬೇಕಾಗ್ತದೆ. ಒಂದು ಕೆಮ್ಮು, ಆಮೇಲೆ ವೀಸಿಂಗ್ ಅಂತಂತಂದ್ರೆ ಈಗ ಉಸಿರಾಡುವಾಗ ನಮಗೆ ಎದೆಯಲ್ಲಿ ಒಂಥರ ವಿಸ್ಲಿಂಗ್ ತರ ಸೌಂಡ್ ಬರ್ತದೆ, ಈಗ ಶಿಳ್ಳೆ ಹೊಡೆಯೋ ತರ ಸೌಂಡ್ ಬರ್ತದೆ. ಅದಾದ್ಮೇಲೆ ಉಸಿರಾಟದ ತೊಂದರೆ, ಎಸ್ಪೆಷಲಿ ಈಗ ಮೆಟ್ಲು ಹತ್ತುವಾಗ ಅಥವಾ ಅಪ್ ಹತ್ತುವಾಗ ಈ ತರ ಒಂದು ಸಿಂಪ್ಟಮ್ಸ್ ಇರೋರಲ್ಲಿ ಆಸ್ತಮಾ ಇರಬಹುದಾ ಅನ್ನೋ ಒಂದು ಡೌಟ್ ಬರ್ತದೆ. ಅದನ್ನ ಮತ್ತೆ ಏನೇನು ಇನ್ವೆಸ್ಟಿಗೇಷನ್ ಏನೇನ್ ಮಾಡಬೇಕು ಅಂತ ನೋಡ್ಬಿಟ್ಟು ಅದನ್ನ ಕನ್ಫರ್ಮ್ ಮಾಡ್ಕೊಬಹುದು. ಇನ್ನು ಯಾರಲ್ಲಿ ಆಸ್ತಮಾ ಆಗೋ ಚಾನ್ಸಸ್ ಇರುತ್ತೆ? ಯಾರಿಗಾದ್ರೂ ಬರ್ಬೋದಾ ಅಥವಾ ಈ ರೀತಿ ತೊಂದರೆ ಇರೋರಿಗೆ ಆಸ್ತಮಾ ಆಗ್ಬಹುದು, ಆ ರೀತಿ ಏನಾದ್ರೂ ಇದೆಯಾ? ಆಸ್ತಮಾ ಬರೋದಕ್ಕೆ ಕಾರಣಗಳು ಹಲವಾರು ಇದಾವೆ. ಅದರಲ್ಲಿ ಮೇನ್ ಕಾರಣ ಏನು ಅಂತಂದ್ರೆ 40% 70% ಜನರಲ್ಲಿ ಅದು ಹೆರಿಡಿಟರಿ ಇರ್ತದೆ, ಅಂದ್ರೆ ಅನುವಂಶೀಯವಾಗಿ ಬರ್ತದೆ. ಸ್ಟಡೀಸ್ ಅಲ್ಲಿ ಹೇಳೋದಾದ್ರೆ ಅಪ್ರಾಕ್ಸಿಮೇಟ್ಲಿ ಈಗ ಅಪ್ಪ ಅಥವಾ ಅಮ್ಮನಲ್ಲಿ ಯಾರಾದ್ರೂ ಆಸ್ತಮಾ ಇತ್ತಂದ್ರೆ ಮಕ್ಕಳಿಗೆ ಬರುವಂತ ಸಾಧ್ಯತೆಗಳು 50% ಇರ್ತದೆ. ಸೊ ಇದು ಬಹಳ ಮುಖ್ಯವಾದಂತಹ ಒಂದು ಕಾರಣ. ಅದರ ಜೊತೆಯಲ್ಲಿ ಅಲರ್ಜನ್ಸ್ ಮತ್ತೆ ಇರಿಟೆಂಟ್ಸ್ ಅನ್ನೋ ಒಂದು ಕೆಲವೊಂದು ವಸ್ತುಗಳಿರುತ್ತೆ. ಅಲರ್ಜನ್ಸ್ ಅಂತಂತಂದ್ರೆ ಈಗ ಪೋಲನ್ಸ್ ಇರ್ಬೋದು, ಈಗ ಆಚೆ ಹೋದಾಗ ಹಲವಾರು ಗಿಡಗಳಲ್ಲಿ ಹೂಗಳಲ್ಲಿ ಇರ್ತಕ್ಕಂಥ ಪಾರಾಗ ಅಂತ ಹೇಳ್ತೀವಿ, ಅದು ಇರಬಹುದು. ಅಥವಾ ಮನೆ ಒಳಗಡೆ ಇರ್ತಕ್ಕಂಥ ನಮ್ಮ ನಾರ್ಮಲಿ ಮಲಗ್ತಕ್ಕಂಥ ಬೆಡ್ಗಳಲ್ಲಿ ಡಸ್ಟ್ ಮೈಟ್ ಅಂತ ಇರ್ತದೆ. ಆಮೇಲೆ ಪೆಟ್ಸ್ ಏನಾದ್ರೂ ಮನೆಯಲ್ಲಿದ್ರೆ ಅವದರ ಒಂದು ಡ್ಯಾಂಡರ್ ಅಂದ್ರೆ ಹೊಟ್ಟಿರ್ತಕ್ಕಂಥದ್ದು, ಇವುದರಿಂದ ಕೂಡ ಇದರಲ್ಲಿ ಆಂಟಿಜನ್ ಅಂತ ಒಂದು ಕೆಲವೊಂದು
ವಸ್ತುಗಳಿರುತ್ತೆ ಅದನ್ನ ಇನ್ಹೇಲ್ ಮಾಡಿದಾಗ್ಲೂ ಕೂಡ ಈ ತರ ಆಸ್ತಮಾ ಬರುವಂತ ಚಾನ್ಸಸ್. ಅದರ ಜೊತೆಯಲ್ಲಿ ಇರಿಟೆಂಟ್ಸ್ ಅಂತಂತಂದ್ರೆ ಈಗ ನಾವು ಆಚೆ ಹೋದಾಗ ಕೆಲವೊಂದು ಸ್ಮೋಕ್ ಇರಬಹುದು ಅಥವಾ ಪೊಲ್ಯೂಷನ್ ಇರಬಹುದು, ಕೆಲವೊಂದು ನಮ್ಗೆ ಆಗದೆ ಇರ್ತಕ್ಕಂಥ ಸ್ಮೋಕ್, ಈಗ ಮನೆಯಲ್ಲೇನೆ ಅಗರಬತ್ತಿ ಸ್ಮೆಲ್ ಇರಬಹುದು ಅಥವಾ ಅದರ ಸ್ಮೋಕ್ ಇರಬಹುದು. ಅಂದ್ರೆ ಕೆಲವೊಬ್ಬರಿಗೆ ಸ್ಟ್ರಾಂಗ್ ಪರ್ಫ್ಯೂಮ್ಸ್ ಆಗೋದಿಲ್ಲ, ಪರ್ಫ್ಯೂಮ್ಸ್ ಇಂದ ಕೂಡ ಈ ಒಂದು ಇರಿಟೆಂಟ್ ಆಗಿ ಅಲರ್ಜಿ ಜಾಸ್ತಿ ಆಗಬಹುದು, ಅದರಿಂದ ಕೂಡ ಆಸ್ತಮಾ ಬರಬಹುದು. ತಾವು ಹೇಳಿದ ಹಾಗೆ ಇವುಗಳನ್ನೆಲ್ಲ ಟ್ರಿಗರ್ಸ್ ಅಥವಾ ಪ್ರಚೋದಕಗಳು ಅಂತ ಏನ್ ಹೇಳ್ತೀವಿ, ಇವುಗಳನ್ನ ನಾವು ಐಡೆಂಟಿಫೈ ಮಾಡಿಕೊಂಡು ಅವುಗಳಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡಬೇಕು ಅಂತ ತಾವು ಹೇಳ್ತೀವಿ. ಹೌದು, ಅಲರ್ಜಿಯಲ್ಲಿ ಮೇನ್ ಟ್ರೀಟ್ಮೆಂಟ್ ಏನಪ್ಪಾ ಅಂತಂತಂದ್ರೆ ಈ ಒಂದು ಪ್ರಚೋದಕಗಳು ಅಥವಾ ಟ್ರಿಗರ್ಸ್ ಅಂತ ಏನ್ ಹೇಳ್ತೀವಿ ಅದರಿಂದ ದೂರ ಇರತಕ್ಕಂಥದ್ದು. ಸಾಮಾನ್ಯವಾಗಿ ಆಲ್ಮೋಸ್ಟ್ ಒಂದು 50-60% ಜಾಸ್ತಿ ಟೈಮಲ್ಲಿ ನಾವು ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂತಂದ್ರೆ ಅದು ನಾವು ಉಸಿರಾಡತಕ್ಕಂತ ಒಂದು ಗಾಳಿಯಲ್ಲಿ ಅದು ಬೆರ್ತಿರೋದ್ರಿಂದ ಹಾಗೂ ನಾವು ಅದನ್ನ ಸಪರೇಟ್ ಮಾಡದೇ ಇರೋದ್ರಿಂದ ಏನಾಗುತ್ತೆ, ಸಪರೇಟ್ ಮಾಡ್ಲಿಕ್ಕೆ ಆಗದೆ ಇರೋದ್ರಿಂದ ಏನಾಗುತ್ತೆ, ನಾವು ಇನ್ಹೇಲ್ ಮಾಡಲೇಬೇಕಾದಂತ ಪರಿಸ್ಥಿತಿ ಬರುತ್ತೆ, ಅದರಿಂದ ಆಸ್ತಮಾ ಆಗೋ ಚಾನ್ಸಸ್ ಇರ್ತದೆ. ಹಾಗೆ ನೀವೊಂದು ಲಾಂಗ್ ಲಿಸ್ಟ್ ಆಫ್ ಟ್ರಿಗರ್ಸ್ ನ ಹೇಳಿದ್ರಿ. ಇನ್ನು ಈ ಪ್ರತಿಯೊಬ್ಬ ವ್ಯಕ್ತಿಗೂ ಟ್ರಿಗರ್ಸ್ ಬೇರೆ ಬೇರೆ ಆಗಿರಬಹುದು. ಹೌದು, ಇದನ್ನ ಗುರುತಿಸ್ಕೊಳ್ಳೋದಕ್ಕೆ ವೈದ್ಯರು ಎಷ್ಟರ ಮಟ್ಟಿಗೆ ಸಹಾಯ ಮಾಡಬಹುದು ಹಾಗೂ ನಾವು ಎಷ್ಟು ಅದಕ್ಕೆ ನಾವು ಪ್ರಾಮುಖ್ಯತೆಯನ್ನ ಕೊಟ್ಟು ಐಡೆಂಟಿಫೈ ಮಾಡ್ಕೋಬೇಕಾಗತ್ತೆ? ಈಗ ನಾವೇ ನೋಡೋದ್ರಿಂದ ದೈನಂದಿನ ಒಂದು ಈಗ ಅಸ್ತಮಾ ಇರೋ ರೋಗಿಗಳು ಏನಾಗತ್ತೆ, ದೈನಂದಿನ ಒಂದು ಚಟುವಟಿಕೆಗಳಲ್ಲಿ ಯಾವುದೇ ಒಂದು ವಸ್ತುಗಳನ್ನ ನಾವು ಹತ್ರ ಹೋದಾಗ ಅಥವಾ ಆಬ್ವಿಯಸ್ ಗೊತ್ತಾದ್ರೆ, ಅಂದ್ರೆ ಈಗ ಒಂದು ಮನೆಯಲ್ಲಿ ಅಗರಬತ್ತಿ ಹಚ್ಚಿರ್ತಾರೆ ಅಂತ ಟೈಮಲ್ಲೇನೆ ಅವ್ರಿಗೆ ಕೆಮ್ಮು ಬರುವಂತದ್ದು, ವೀಸಿಂಗ್ ಜಾಸ್ತಿ ಆಗ್ತಕ್ಕಂಥದ್ದು ಅಥವಾ ಉಸಿರಾಟಕ್ಕೆ ತೊಂದರೆ ಜಾಸ್ತಿ ಆಗ್ತಕ್ಕಂಥದ್ದು, ಎಸ್ಪೆಷಲಿ ಈಗ ಅಲರ್ಜಿಕ್ ಅಸ್ತಮಾ ಅಂತ ಇದ್ರೆ ಅದರ ಜೊತೆಯಲ್ಲಿ ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ, ಅಂದ್ರೆ ಮೂಗಲ್ಲೂ ಕೂಡ ಮೂಗಿನ ಅಲರ್ಜಿ ಅಂತ ಹೇಳ್ಬೋದು. ಅದು ಇರೋ ಟೈಮಲ್ಲಿ ಇನ್ನೂ ಈಸಿಯಾಗಿ ಗೊತ್ತಾಗುತ್ತೆ. ಅಂದ್ರೆ ತಕ್ಷಣ ಸೀನ್ ಬರುವಂತದ್ದು ಅಥವಾ ಮೂಗಿನಲ್ಲಿ ನೀರು ಸೋರುವಂತದ್ದು ಇದೆಲ್ಲ ಆಗೋದ್ರಿಂದ ನಮಗೆ ಅಲರ್ಜಿಕ್ ಅನ್ನೋದು ಗೊತ್ತಾಗ್ತದೆ. ಅಥವಾ ನಾವು ಆಬ್ಜೆಕ್ಟಿವ್ಲಿ ನೋಡ್ಬೇಕಂದ್ರೆ, ಅಂದ್ರೆ ಒಂದು ಟೆಸ್ಟ್ ನ ಮೂಲಕ ನೋಡ್ಬೇಕು ಅಂತಂತಂದ್ರೆ ಕೆಲವೊಂದು ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತ ಹೇಳ್ತೀವಿ. ಸ್ಕಿನ್ ಪ್ರಿಕ್ ಟೆಸ್ಟ್ ಅಂದ್ರೆ ನಾವು ಒಂದೊಂದು ಅಲರ್ಜನ್ನು ಅವರ ಸ್ಕಿನ್ ಮೇಲೆ ಪ್ರಿಕ್ ಮಾಡಿ ಅದರ ಒಂದು ಅಲರ್ಜನ್ಗೆ ಅದ್ರ ರಿಯಾಕ್ಷನ್ ಎಷ್ಟಿದೆ ಅಂತ ನೋಡ್ಬಿಟ್ಟು ಯಾವ್ಯಾವ್ದಕ್ಕೆ ಅಲರ್ಜನ್ ಇದೆ ಅನ್ನೋದು ಕೂಡ ನೋಡ್ಕೋಬಹುದಾಗಿದೆ. ಡಾಕ್ಟರ್, ಒಂದು ಕರೆ ಇದೆ. ಮಂಜುಳಾ ಅವರು ಕಾಲ್ ಮಾಡಿದ್ದಾರೆ. ಮಂಜುಳಾ ಅವರೇ ತಮ್ಮ ಪ್ರಶ್ನೆಯನ್ನ ಕೇಳಿ. ಹಲೋ ಹಲೋ, ಮಂಜುಳಾ ಅವರೇ ತಮ್ಮ ಪ್ರಶ್ನೆಯನ್ನ ಕೇಳಿ. ನಮಸ್ತೆ ಅಮ್ಮ. ಮೇಡಮ್. ನಮಸ್ತೆ. ನಮಸ್ತೆ ಅಮ್ಮ, ಮಂಜುಳಾ. ಹೇಳಿ. ನಮಸ್ತೆ ಅಮ್ಮ, ಹೇಳಿ. ಅದೇ ಸರ್, ನಮ್ಗೂನು ಅಷ್ಟೇನೆ, ಏನಾದ್ರು ಗಾಳಿ ಹೊಗೆ ಕುಡಿದ್ರೆ ಉಸಿರಾಡೋದಕ್ಕೇನೆ ತೊಂದ್ರೆ, ಮೂಗೆಲ್ಲ ಬ್ಲಾಕ್ ಆಗ್ಬಿಡುತ್ತೆ. ಓಕೆ, ನಿಮ್ಮ ಏಜ್ ಎಷ್ಟು ಮಾ? 36 ಸರ್. ನೀವು ಬೆಂಗಳೂರವರಾ? ಇಲ್ಲ, ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣದವರು. ನಿಮ್ಗೆ ಈ ತೊಂದರೆ ಮುಂಚೆಯಿಂದ ಇದೆಯಾಮ? ಮುಂಚೆಯಿಂದ ಗೊತ್ತಿಲ್ಲ ಸರ್. ಸ್ವಲ್ಪ ದಿವಸದಿಂದ ಹೊಗೆ ಏನಾದ್ರು ಕುಡಿದ್ರೆ ಮತ್ತೆ ಗಾಳಿ ಏನಾದ್ರು ಇದಾದ್ರೆ ಸ್ವಲ್ಪ ಉಸಿರಾಡೋದಕ್ಕೆ ಇದಾಗುತ್ತೆ ಸರ್. ಅಲ್ಲ, ಓಕೆ. ಅದರ ಜೊತೆ ಕೆಮ್ಮು, ವೀಸಿಂಗ್ ಏನಾದ್ರು ಇದೆಯಾ ನಿಮ್ಗೆ? ಇಲ್ಲ ಸರ್, ಆತರ ಇಲ್ಲ. ಮೂಗಲ್ಲಿ ಬ್ಲಾಕ್ ಆಗತ್ತಲ್ವಾ? ಓಕೆ, ಅದು ಮೋಸ್ಟ್ಲಿ ಅಲರ್ಜಿ, ಮೂಗಿನ ಅಲರ್ಜಿ ಇರುತ್ತೆ ಅಮ್ಮ. ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತೀವಿ. ನೀವು ಯಾವ್ದಾದ್ರು ENT ಅಥವಾ ಒಂದು ಯಾವ್ದಾದ್ರು ತಜ್ಞರ ವೈದ್ಯರನ್ನ ನೋಡಿದ್ರೆ ನಿಮ್ಗೆ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನೇಸಲ್ ಸ್ಪ್ರೇನ ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಅದನ್ನ ಸ್ವಲ್ಪ ಅಂದ್ರೆ ದೀರ್ಘಕಾಲವಾಗಿ ಯೂಸ್ ಮಾಡಿದ್ರೆ ಅದನ್ನ ಪ್ರಿವೆಂಟ್ ಮಾಡಬಹುದು ಮಾ. ಅದರ ಜೊತೆಯಲ್ಲಿ ನೀವು ಈ ಒಂದು ಹೊಗೆಯ ಒಂದು ಹೆಚ್ಚಾಗಿ ಧೂಳ್ಗೋದ್ರೆ ಅಥವಾ ಹೊಗೆಯಲ್ಲಿ ಹೋದ್ರೆ ಆದಷ್ಟು ಸ್ವಲ್ಪ ಮಾಸ್ಕ್ ಹಾಕೊಳ್ಳಿ, ಅದರಿಂದನೂ ಕೂಡ ಚೂರು ಕಡಿಮೆ ಆಗತ್ತೆ. ಇನ್ನು ಡಾಕ್ಟರ್, ಈ ಆಸ್ತಮಾ ಅನ್ನೋದು ನಮ್ಮ ಅಜ್ಜಿ ತಾತನ ಕಾಲದಿಂದಲೂ ನಾವು ಕೇಳ್ತಾ ಬಂದಿದ್ದೀವಿ. ಈ ರೀತಿ ಇದ್ದಾಗ ಜಾಗತಿಕ ದೃಷ್ಟಿಯಿಂದ ನಾವು ನೋಡಿದಾಗ ಪ್ರಪಂಚದೆಲ್ಲೆಡೆ ಆಸ್ತಮಾ ಎಷ್ಟರ ಮಟ್ಟಿಗಿದೆ, ಇನ್ನು ಭಾರತವನ್ನ ತಗೊಂಡಾಗ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇದೆಯೋ ಜಾಸ್ತಿ ಇದೆಯೋ? ಜಾಗತಿಕವಾಗಿ ನೋಡ್ಕೊಂಡ್ರೆ ಆಲ್ಮೋಸ್ಟ್ ಅವ್ರ 2017 ಅಲ್ಲಿ ಒಂದು ಸ್ಟಡಿ ಆಗಿತ್ತು. ಆಗ ಅದನ್ನ ನೋಡೋದಾದ್ರೆ ಅರೌಂಡ್ 30 ಕೋಟಿಯಷ್ಟು ಜನ ಅಸ್ತಮಾದಿಂದ ಬಳಲ್ತಾ ಇದ್ದಾರೆ. ಹಾಗೇನೆ ವರ್ಷ ಸುಮಾರು 4 ಕೋಟಿಯಷ್ಟು ಜನ ಅಸ್ತಮದಿಂದ ಸಾವಿಗೀಡಾಗ್ತಾ ಇದ್ದಾರೆ ಅಂತ ಕೂಡ
ಆ ಒಂದು ಸ್ಟಡಿ ಹೇಳುತ್ತೆ. ಅದರ ಜೊತೆಲಿ ಇಂಡಿಯಾ, ನಮ್ಮ ಭಾರತದಲ್ಲಿ ನೋಡೋ ಹಾಗಿದ್ರೆ ಅರೌಂಡ್ 34 ಕೋಟಿ ಜನ ಅಸ್ತಮಾದಿಂದ 3 ಕೋಟಿ ಜನ ಅಸ್ತಮದಿಂದ ಬಳಲ್ತಾ ಇದ್ದಾರೆ. ಅರೌಂಡ್ 3% ಅಂತ ಹೇಳ್ಬಹುದು. 3% ಜನ ಅಸ್ತಮದಿಂದ ಬಳಲ್ತಾ ಇದ್ದಾರೆ. ಅದರಲ್ಲೂ ನಾವು ಬೆಂಗಳೂರದ್ದು ತಗೊಳ್ಳೋದಾದ್ರೆ, ಬೆಂಗಳೂರಿನ ವಾತಾವರಣ ಹಾಗೂ ಬೆಂಗಳೂರಿನ ಒಂದು ವಿಧ ವಿಧವಾದ ಗಿಡಗಳು ಮತ್ತೆ ಮರಗಳು ಇರೋದ್ರಿಂದ ಇಲ್ಲಿಯ ಅಸ್ತಮಾ ತುಂಬಾ ಜಾಸ್ತಿ ಇದೆ. ಇಲ್ಲಿದ ಒಂದು ಪ್ರಿವಿಲೆನ್ಸ್ ಅಂತ ಹೇಳ್ತೀವಿ, ಎಷ್ಟು ಅಸ್ತಮಾ ಎಷ್ಟು % ಇದೆ ಅಂತ, ಅದು ತುಂಬಾ ಜಾಸ್ತಿ ಇದೆ. ಮೇ ಬಿ ಅರೌಂಡ್ 5-10% ಅಷ್ಟು ಜನಕ್ಕೆ ಅಸ್ತಮಾ ಅಥವಾ ಯಾವುದೇ ತರನಾದ ಅಲರ್ಜಿ ಅಥವಾ ಕೆಲವೊಂದು ಟೈಮಲ್ಲಿ ಬರೀ ಮೂಗಿನ ಅಲರ್ಜಿ ಇರ್ಬೋದು. ಈ ತರ ಅಲರ್ಜಿಕ್ ಸಿಂಪ್ಟಮ್ಸು ಬೆಂಗಳೂರಲ್ಲಿ ತುಂಬಾ ಕಂಡುಬಿಡ್ತಾ ಇದೆ. ಡಾಕ್ಟರ್, ಮತ್ತೊಂದು ಕರೆ ಇದೆ ರಾಜೇಶ್ ಅವರಿಂದ. ರಾಜೇಶ್, ತಮ್ಮ ಪ್ರಶ್ನೆಯನ್ನ ಕೇಳಿ. ಹಲೋ. ಸರ್, ತಮ್ಮ ಧ್ವನಿ ರಾಜೇಶ್, ತಮ್ಮ ಪ್ರಶ್ನೆ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಮತ್ತೊಂದ್ಸಲ ತಮ್ಮ ಪ್ರಶ್ನೆಯನ್ನ ಕೇಳ್ತೀರಾ ಸ್ಪಷ್ಟವಾಗಿ? ನಮಗೂ ಏನಾದ್ರೆ ಕೆಲಸ ಮಾಡ್ದಾಗ ಹೋದಾಗ ಎದ್ದಿದ್ದಾಗ ಈ ತರ ಆಗುತ್ತೆ. ಸರ್, ನಿಮ್ಮ ವಯಸ್ಸು ಎಷ್ಟು ಸರ್? 45. ಸ್ಮೋಕ್ ಏನಾದ್ರೂ ಮಾಡ್ತೀರಾ? ಹೌದು. ಮೊದಲು ಸ್ಮೋಕಿಂಗ್ ಅನ್ನ ಬಿಡ್ಬೇಕಿವ್ರೆ. ಎಷ್ಟು ವರ್ಷದಿಂದ ನಿಮ್ಗೆ ಈ ತೊಂದರೆ ಇದೆ? 20. ಇದು ನೀವು ಹೇಳ್ತಾ ಇರೋದೆಲ್ಲ ಗಮನಿಸಿದ್ರೆ ಇದು ಅಸ್ತಮಾ ಸಿಂಪ್ಟಮ್ಸ್ ತರಾನೇ ಇದೆ. ಅಸ್ತಮಾಗೆ ರೋಗ ಲಕ್ಷಣಗಳ ತರಾನೇ ಇದೆ. ಕೆಮ್ಮು ಮತ್ತೆ ಉಸಿರಾಡಕ್ ತೊಂದರೆ ಇರುವಂತದ್ದು, ವೀಸಿಂಗ್ ಇರುವಂತದ್ದು. ಫಸ್ಟ್ ಒಬ್ರು ತಜ್ಞ ವೈದ್ಯರನ್ನ ನೀವು ಕಂಡು, ಆಯ್ತಾ, ಅಲ್ಲಿ ಪಲ್ಮನರಿ ಫಂಕ್ಷನ್ ಟೆಸ್ಟ್ ಅನ್ನೋದೊಂದು ಮಾಡಿಸಿ. ಅದಾದ ಮೇಲೆ ಅದರ ನಿಮ್ಮ ಲಂಗ್ ಕೆಪಾಸಿಟಿ ಎಲ್ಲ ಎಷ್ಟಿದೆ ನೋಡ್ಕೊಂಡು, ನಿಮ್ಮ ಸಿಂಪ್ಟಮ್ಸ್ ಎಲ್ಲ ಎಷ್ಟು ಸಿವಿಯಾರಿಟಿ ಇದೆ ಅಂತ ನೋಡ್ಕೊಂಡು ಕರೆಕ್ಟ್ ಆದ ಇನ್ಹೇಲರ್ಸ್ ನ ಕೊಡ್ಬೇಕಾಗ್ತದೆ. ಯಾಕಂದ್ರೆ ಇನ್ಹೇಲರ್ಸ್ ಎಲ್ಲಾನು ಒಂದೇ ತರ ಇರೋದಿಲ್ಲ, ಎಷ್ಟೊಂದು ತರನಾದ ಇನ್ಹೇಲರ್ಸ್ ಇದೆ. ಸೊ ಹಂಗಾಗಿ ನಿಮ್ಗೆ ಯಾವ್ದು ಕರೆಕ್ಟ್ ಆಗತ್ತೆ ಅಂತದನ್ನ ಕೊಡ್ಬೇಕಾಗ್ತದೆ. ಆಮೇಲೆ ಒಂದು ಜ್ಞಾಪಕ ಇಟ್ಕೊಬೇಕು, ಅಸ್ತಮಾ ಅಲ್ಲಿ ನೀವು ಇನ್ಹೇಲರ್ಸ್ ನ ತೊಂದರೆ ಇದ್ರೂ ತಗೋಬೇಕು, ಇಲ್ದೇ ಇದ್ರೂ ತಗೋಬೇಕು. ಈಗ BP ಶುಗರ್ಗೆ ಯಾವ ತರ ನೀವು ದಿನಾನು ಮಾತ್ರೆಗಳು ತಗೊಂತೀರಿ ಇಲ್ದೇ ಇದ್ರೂ ಕೂಡ, ಅಂದ್ರೆ ನಾರ್ಮಲ್ ಇದ್ರೂ ಕೂಡ, ಹಂಗೆ ತೊಂದರೆ ಇಲ್ದೇ ಇದ್ರೂ ಇನ್ಹೇಲರ್ಸ್ ತಗೊಬೇಕಾಗ್ತದೆ. ನೀವು ಬಂದಾಗ ಮಾತ್ರ ತಗೊಳ್ಳೋವಂಥದ್ದು, ಬರ್ದೇ ಇದ್ದಾಗ ನಿಲ್ಸೋವಂಥದ್ದು ಆ ತರ ಮಾಡಬೇಡಿ. ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ನಿಮಗೆ ಕಂಟ್ರೋಲ್ ಬರ್ತದೆ. ನಿಮ್ದು ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಇವ್ರೆ. ಅದೇ ನಾನು ಮಾತಾಡ್ತಿದ್ದ ಅದನ್ನ ಈಗ ನಾನು ಇಟ್ಬಿಟ್ಟಿದ್ದೀನಿ. ಅಲ್ಲ, ಮಾತ್ರೆಗಳಲ್ಲಿ ಅಷ್ಟೊಂದು ಕಂಟ್ರೋಲ್ ಆಗೋದಿಲ್ಲ. ಮೈನ್ ಟ್ರೀಟ್ಮೆಂಟ್ ಅಸ್ತಮಾಗೆ ಇನ್ಹೇಲರ್ಸೇ ತಗೊಬೇಕು. ಕರೆ ಕಟ್ಟಾಯ್ತು ಅನ್ಸುತ್ತೆ ಡಾಕ್ಟರ್. ತಾವು ಹೇಳ್ತಾ ಇದ್ರಿ ಬೆಂಗಳೂರಿನಲ್ಲಿ ಸಂಖ್ಯೆ ಇನ್ನೂ ಹೆಚ್ಚಾಗಿದೆ ಅಂತ ಹೇಳಿ. ಇನ್ನು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕ್ಲೈಮೇಟ್ ಚೇಂಜ್ ಹಾಗೂ ಪೊಲ್ಯೂಷನ್ ಸಹ ಹೆಚ್ಚಾಗಿರೋದ್ರಿಂದ ಅವು ಸಹ ಇದಕ್ಕೆ ಒಂದು ರೀತಿಯ ಕಾರಣ ಆಗಿರಬಹುದು ಜಾಸ್ತಿ ಆಗೋದಕ್ಕೆ ಅಂತ ಹೇಳಿ. ಹೌದು, ಕ್ಲೈಮೇಟ್ ಮತ್ತೆ ಪೊಲ್ಯೂಷನ್ ಎರಡೂ ಕೂಡ ಡೆಫಿನೆಟ್ಲಿ ದೇ ಆರ್ ಟ್ರಿಗರ್, ಅಂದ್ರೆ ಟ್ರಿಗರ್ಸ್, ಅದು ಪ್ರಚೋದನೆ ಮಾಡುತ್ತೆ ಅಸ್ತಮಾ ಜಾಸ್ತಿ ಆಗ್ಲಿಕ್ಕೆ. ಬಟ್ ಬೇರೆ ನಗರಗಳಿಗೆ ಹೋಲಿಸಿದ್ರೆ ಬೆಂಗಳೂರಲ್ಲಿ ಬೇರೆ ತರನಾದ ಅಲರ್ಜಿ ಕಾಸ್ ಮಾಡತಕ್ಕಂತ ಮರಗಳು ಮತ್ತೆ ಗಿಡಗಳು, ಅದರ ಹೂಗಳು ಜಾಸ್ತಿ ಇರೋದ್ರಿಂದ ಇಲ್ಲಿ ಹೆಚ್ಚಾಗಿ ಅದು ಸಂಭವಿಸುತ್ತೆ. ಎಷ್ಟೋ ಜನ ಡೆಲ್ಲಿಯಲ್ಲಿ ಇರ್ತಾರೆ. ಈಗ ವಿಂಟರ್ಸ್ ಅಲ್ಲಿ ಡೆಲ್ಲಿಯಲ್ಲಿ ಆಲ್ಮೋಸ್ಟ್ ಒಂದು 8 ಅಥವಾ 10 ಡಿಗ್ರಿ ಟೆಂಪರೇಚರ್ ಅಲ್ಲೂ ಆರಾಮಾಗಿರ್ತಾರೆ. ಅಲ್ಲೂ ಪೊಲ್ಯೂಷನ್ ಇರುತ್ತೆ, ತುಂಬಾ ಚೆನ್ನಾಗಿರ್ತಾರೆ. ಅದೇ ಇಲ್ಲಿ ಏರ್ಪೋರ್ಟ್ ಬಂದಿದ ತಕ್ಷಣನೇ ಅವ್ರಿಗೆ ಸೀನು ಮತ್ತೆ ಮೂಗಲ್ ನೀರ್ ಸೋರುವಂತದ್ದು, ವೀಸಿಂಗು, ಕೆಮ್ಮು ಎಲ್ಲ ಶುರುವಾಗ್ಬಿಡುತ್ತೆ. ಸೊ ಇದು ಏನ್ ಹೇಳುತ್ತಪ್ಪ ಅಂತಂದ್ರೆ ಇಲ್ಲಿಯ ಅಲರ್ಜನ್ಸ್ ಜಾಸ್ತಿ ಇದೆ ಅಂತ. ಅಂದ್ರೆ ಪೋಲನ್ಸ್ ಆಗಿರ್ಬೋದು, ಆಮೇಲೆ ಕೆಲವೊಂದು ಗಿಡಗಳಿದೆ ಅದರಿಂದನೂ ಆಗಿರಬಹುದು. ಅದರಿಂದ ಇಲ್ಲಿ ಬೆಂಗಳೂರಿನಲ್ಲಿ ಇದು ಜಾಸ್ತಿ ಇದೆ. ಆಲ್ಮೋಸ್ಟ್ ನಾವೆಲ್ಲ ಹೇಳ್ತಾ ಇರ್ತೀವಿ ಅಲರ್ಜಿ ಕ್ಯಾಪಿಟಲ್ ಅಂತಾನೆ ಹೇಳ್ಬೋದು ಬೆಂಗಳೂರಿನ.
ಡಾಕ್ಟರ್ ಮತ್ತೊಂದು ಕರೆ ಇದೆ ಭ್ರಮರಾಂಬ ಅವರಿಂದ. ಭ್ರಮರಾಂಬ ಅವರೇ, ತಮ್ಮ ಪ್ರಶ್ನೆಯನ್ನ ಕೇಳಿ. ಹಲೋ ಹಲೋ, ಹಲೋ, ಹೇಳಿ ಭ್ರಮರಾಂಬ. ಅದೇ ಮೇಡಮ್, ಅದ್ರ ಹಿನ್ನೆಲೆ ಮಾಡಿದ್ರೆ ದಪ್ಪ ಆಗ್ತಾರೆ ಅಂದ್ರಲ್ಲ, ಅದಕ್ಕೆ. ಅಂದ್ರೆ ಬೇರೆ ನಿಮ್ಗೆ ತಿಳಿದಿರೋ ಹಾಗೆ ಇನ್ಹೇಲರ್ ಮಾಡೋದ್ರಿಂದ ದಪ್ಪ ಆಗ್ತಾರೆ ಅಂತ ಅನ್ಕೊಂಡಿದ್ದೀರಿ. ಅದ್ರ ಬಗ್ಗೆ ಡಾಕ್ಟರ್ನ ಒಂದ್ ಸರಿಯಾದ ಮಾಹಿತಿ ಕೇಳ್ತಿದ್ದೀರಾ? ನಮಸ್ತೆ ಅಮ್ಮ. ನಮಸ್ತೆ ಡಾಕ್ಟ್ರೆ. ಅದು ಇನ್ಹೇಲರ್ ತಗೊಳ್ಳೋದ್ರಿಂದ ದಪ್ಪ ಆಗೋ ಸಮಸ್ಯೆ ತುಂಬಾ ಕಡಿಮೆ ಅಮ್ಮ. ಆಲ್ಮೋಸ್ಟ್ ಒಂದು 2% ಗಿಂತನೂ ಕಡಿಮೆ. ಯಾಕೆ ಅಂತಂತಂದ್ರೆ ಇನ್ಹೇಲರ್ಸ್ ನಲ್ಲಿ ಸ್ಟೀರಾಯ್ಡ್ಸ್ ಇರ್ತದೆ. ಇನ್ಹೇಲರ್ಸ್ ನಲ್ಲಿ ಸ್ಟೀರಾಯ್ಡ್ ಇರುತ್ತೆ. ಆ ಸ್ಟೀರಾಯ್ಡೇನೆ ಆಸ್ತಮಾಗೆ ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಹಂಗಾಗಿ ಅದನ್ನ ತಗೊಳ್ಳೇಬೇಕಾದಂತ ಅನಿವಾರ್ಯತೆ ಇರ್ತದೆ. ಆದ್ರೆ ಸ್ಟೀರಾಯ್ಡ್ ನ ಪ್ರಮಾಣ ತುಂಬಾ ಕಡಿಮೆ ಇರೋದ್ರಿಂದ ಮೈಕ್ರೋಗ್ರಾಮ್ಸ್ ಅಲ್ಲಿ ಇರ್ತದೆ, ನಾಟ್ ಅಂದ್ರೆ ಮಿಲಿಗ್ರಾಮ್ ಕೂಡ ಅಲ್ಲ, ಮೈಕ್ರೋಗ್ರಾಮ್ಸ್ ಅಲ್ಲಿ ಇರೋದ್ರಿಂದ ಎಲ್ಲಿ ಅದು ಕೆಲಸ ಮಾಡಬೇಕೋ ಅಲ್ಲೇ ಡೈರೆಕ್ಟ್ ಆಗಿ ತಗೊಳ್ಳೋದ್ರಿಂದ ಅದರ ಒಂದು ದುಷ್ಪರಿಣಾಮಗಳು ಕೂಡ ಕಡಿಮೆ, ಆಮೇಲೆ ಅದರ ಎಫೆಕ್ಟ್ ಕೂಡ ಚೆನ್ನಾಗಿರ್ತದೆ. ಸೊ ಹಂಗಾಗಿ ಇನ್ಹೇಲರ್ ನ ರೆಗ್ಯುಲರ್ ತಗೊಳ್ಳೋದು ಅತ್ಯವಶ್ಯಕ. ಅದರಿಂದ ಸುಮಾರು 98% ವರ್ಗು ಏನು ನಿಮ್ಗೆ ಸೈಡ್ ಎಫೆಕ್ಟ್ಸ್ ಅಂತ ಆಗೋದಿಲ್ಲ. ಅದೊಂಥರ ನಿಮ್ಗೆ ಈಗ ಕಣ್ಣಿನ ಪ್ರಾಬ್ಲಮ್ ಬಂದ್ರೆ ಕಣ್ ಡ್ರಾಪ್ಸ್ ಹೇಗೆ ಯೂಸ್ ಮಾಡ್ತಿರೋ, ಅಥವಾ ಈಗ ಚರ್ಮದ ತೊಂದರೆ ಇದ್ದಾಗ ಹೇಗೆ ನೀವು ಈಗ ಆಯಿಂಟ್ಮೆಂಟ್ ಎಲ್ಲ ಯೂಸ್ ಮಾಡ್ತಿರೋ, ಅದೇ ತರನು ಇದನ್ನ ಅಸ್ತಮಾಗೆ ಇನ್ಹೇಲರ್ಸ್ ಸರಿಯಾದ ಚಿಕಿತ್ಸೆ ಅಮ್ಮ. ಹಂಗಾಗಿ ರೆಗ್ಯುಲರ್ ಆಗಿ ತಗೊಬೇಕಾಗ್ತದೆ. ಡಾಕ್ಟರ್, ಈ ಇನ್ಹೇಲರ್ಸ್ ಆಸ್ತಮಾ ರೋಗಿಗಳಿಗೆ ಒಂದು ರೀತಿಯ ಸಂಜೀವಿನಿ ಅಂತಾನೆ ಹೇಳ್ಬೋದು. ಹೌದು. ಇನ್ನು ಬಹಳಷ್ಟು ಜನ, ಈಗ ಭ್ರಮರಾಂಬ ಅವರು ಕೇಳಿದ ಹಾಗೆ ತುಂಬಾ ಜನಕ್ಕೆ ಈ ಇನ್ಹೇಲರ್ಸ್ ಬಗ್ಗೆ ಬಹಳಷ್ಟು ತಪ್ಪು ನಂಬಿಕೆಗಳಿವೆ. ಇನ್ನು ಇದರ ಬಗ್ಗೆ ಅರಿವನ್ನ ಮೂಡಿಸೋದಕ್ಕೆ ವಿಶ್ವದೆಲ್ಲೆಡೆ ಈ ವರ್ಲ್ಡ್ ಆಸ್ತಮಾ ಡೇ ಅನ್ನ ಸಹ ಗಮನಿಸ್ತಾರೆ ಅಂತ ಕೇಳ್ತಿದೀವಿ. ಈ ವರ್ಲ್ಡ್ ಆಸ್ತಮಾ ಡೇ ಅಂದ್ರೆ ಏನು, ಯಾವಾಗ ಇದನ್ನ ಗಮನಿಸ್ತಾರೆ? ಇದು ವರ್ಲ್ಡ್ ಆಸ್ತಮಾ ಡೇ ಅನ್ನ ನಾವು ಪ್ರತಿ ವರ್ಷ ಮೇನ ಮೊದಲನೇ ಮಂಗಳವಾರನ ಇದನ್ನ ವರ್ಲ್ಡ್ ಆಸ್ತಮಾ ಡೇ ಅಂತ ಇದನ್ನ ಆಚರಿಸ್ತೀವಿ. ಇದೇನಂತಂದ್ರೆ ಒಂದು ಜಾಗತಿಕವಾದ ಒಂದು ರೋಗ ಆಗಿರೋದ್ರಿಂದ ಆಸ್ತಮಾ ಎಲ್ಲರಿಗೂ ಅರಿವನ್ನು ಮೂಡಿಸೋದಕ್ಕೆ, ಇಡೀ ವಿಶ್ವದಲ್ಲಿ ಅರಿವನ್ನು ಮೂಡಿಸೋದಕ್ಕೆ ಈ ಒಂದು ವರ್ಲ್ಡ್ ಆಸ್ತಮಾ ಡೇ ಅನ್ನ ನಾವು ಪ್ರತಿ ವರ್ಷ ಮಾಡ್ತೀವಿ. ಇನ್ನು ಈ ವರ್ಷದ ಥೀಮ್ ಇನ್ಹೇಲರ್ಸ್ ನ ಎಲ್ರಿಗೂ ಸಿಗೋ ತರ ಮಾಡಬೇಕು ಅನ್ನೋದೇನೆ ಈ ವರ್ಷದ ಥೀಮ್. ಓಕೆ, ಮತ್ತೊಂದು ಕರೆ ಇದೆ. ಉಷಾ ಅವರು ಮೈಸೂರಿನಿಂದ. ಉಷಾ ಅವರೇ, ತಮ್ಮ ಪ್ರಶ್ನೆಯನ್ನ ಕೇಳಿ. ನಮಸ್ಕಾರ ಡಾಕ್ಟ್ರೆ. ನಮಸ್ತೆ ಮಾ. ಡಾಕ್ಟರ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ ಡಾಕ್ಟ್ರೆ. ನಮಸ್ತೆ ಮಾ. ಡಾಕ್ಟ್ರೆ ಚೆನ್ನಾಗಿ ಹೇಳ್ತಾ ಇದ್ದೀರಾ ಡಾಕ್ಟ್ರೆ. ನಮಸ್ಕಾರ ಡಾಕ್ಟ್ರೆ. ಥ್ಯಾಂಕ್ ಯು ಮಾ. ಡಾಕ್ಟ್ರೆ ಈಗ ಪ್ರತಿಯೊಬ್ಬ ಮಕ್ಳಿಗೂ ಈ ಚಿಕ್ಕ ವಯಸ್ಸಲ್ಲಿ ವೀಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ. ಹೌದು. ಪ್ರಾಬ್ಲಮ್ ಆಗಿ ಆವಾಗ ಸಾಮಾನ್ಯ ಆಸ್ತಾ ಸಂಬಂಧಪಟ್ಟ ಔಷಧಿಗಳೇ ಕೊಡ್ತಾರೆ. ಹೌದು. ಚಿಕ್ಕ ಮಕ್ಕಳು ಬಂದಾಗ ಮುಂದೆ ಏನಾದ್ರು ಇವ್ರಿಗೆ ಆಸ್ಮಾ ಅನ್ನೋ ಪ್ರಾಬ್ಲಮ್ ಏನಾದ್ರು ತಿಳ್ಕೊಳ್ಳುತ್ತಾ, ಅಥವಾ ಚಿಕ್ಕ ವಯಸ್ಸಿಗೆ ಬಂದ್ ಹಂಗೆ ಹೊರಟೋಗುತ್ತಾ? ನೋಡಿಮ್ಮ, ಒಂದು ಏನಂದ್ರೆ ವೀಸಿಂಗು ಒಂದು ರೋಗ ಲಕ್ಷಣ. ಅದು ಆಯ್ತಾ. ವೀಸಿಂಗು ಒಂದು ಇನ್ಫೆಕ್ಷನ್ ಇದ್ದಾಗ್ಲೂ ಬರಬಹುದು, ಅಥವಾ ಆಸ್ತಮಾ ಇದ್ದಾಗ್ಲೂ ಬರಬಹುದು. ಈ ಆಸ್ತಮಾ ಇದ್ದಾಗ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್, ಪದೇ ವೀಸಿಂಗ್ ಬರ್ತಾ ಇದೆ ಅಂದ್ರೆ ಅದು ಮೋಸ್ಟ್ ಪ್ರಾಬಬ್ಲಿ ಆಸ್ತಮಾ ಇರುತ್ತೆ ಅವ್ರಿಗೆ. ಹಂಗಾಗಿ ಅವ್ರಿಗೆ ಆಸ್ತಮಾ ಟ್ರೀಟ್ಮೆಂಟೇ ಕೊಡಬೇಕಾಗ್ತದೆ. ನಾವು ಚಿಕ್ಕ ಮಕ್ಕಳಲ್ಲಿ ಅಂತ ಗಮನಿಸೋದಾದ್ರೆ, ನಾವು ಆಸ್ತಮಾನ ಏಜ್ ಅನುಗುಣವಾಗಿ ವಿಂಗಡಿಸೋದಾದ್ರೆ, ಒಂದು ಚೈಲ್ಡ್ಹುಡ್ ಆಸ್ತಮಾ ಅಂತ ಹೇಳ್ತೀವಿ, ಇನ್ನೊಂದು ಅಡಲ್ಟ್ ಆನ್ಸೆಟ್ ಆಸ್ತಮಾ ಅಂತ ಹೇಳ್ತೀವಿ. ಅಡಲ್ಟ್ ಆನ್ಸೆಟ್ ಆಸ್ತಮಾ ಅಂದ್ರೆ 12 ವರ್ಷದ ಮೇಲ್ಪಟ್ಟು ಶುರುವಾಗುವಂಥದ್ದು. ಚೈಲ್ಡ್ಹುಡ್ ಆಸ್ತಮಾ ಅಂದ್ರೆ ಯೂಶಲಿ ಒಂದು 5 ವರ್ಷದ ಕೆಳಗಡೆನೆ ಅದು ಶುರುವಾಗ್ತದೆ. ಹಂಗಾಗಿ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂತಂದ್ರೆ, ಈ ಚೈಲ್ಡ್ಹುಡ್ ಆಸ್ತಮಾದಲ್ಲಿ ಸುಮಾರು ಅವರು 12ರಿಂದ 15 ವರ್ಷ ವಯಸ್ಸಿಗೆ ಬರೋ ಟೈಮಲ್ಲಿ ಒಂದು 60% ರಿಂದ 70% ಜನದಲ್ಲಿ ಅದು ತಾನಾಗೇನೆ ರೆಮಿಷನ್ ಅಂತ ಹೇಳ್ತೀವಿ, ತಾನಾಗೆ ಅದು ನಿಂತೋಗತ್ತೆ. ಆದ್ರೆ ಮುಂದಿನ ಒಂದು ಜೀವನದಲ್ಲಿ ಯಾವಾಗ್ಲೋ ಅವ್ರಿಗೆ ಒಂಚೂರು ಏನೋ ವೈರಲ್ ಇನ್ಫೆಕ್ಷನ್ ಆಯ್ತು, ಅಥವಾ ಏನೋ ಒಂದು ಟ್ರಿಗರ್ಸ್ ಜಾಸ್ತಿ ಆಯ್ತು, ಅಂದ್ರೆ ಯಾವುದೋ ಒಂದು ಎಕ್ಸೆಸ್ ಸ್ಮೋಕ್ ಇನ್ಹೇಲ್ ಮಾಡಿದ್ರು, ಅಥವಾ ಯಾವುದೇ ಒಂದು ಇರಿಟೆಂಟ್ ಸಬ್ಸ್ಟೆನ್ಸ್ ನ ಇನ್ಹೇಲ್ ಮಾಡಿದ್ರು, ಉಸಿರು ತಗೊಂಡ್ರು ಅಂತಂತಂದ್ರೆ ಅವಾಗ ಅದು ಟ್ರಿಗರ್ ಆಗಿ ಮತ್ತೆ ಕಾಣಿಸ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ, ಬಟ್ ತುಂಬಾ ಕಡಿಮೆ. ಹಾಗಾಗಿ ಕರೆಕ್ಟ್ ಆಗಿ ನಾವು ಆ ಒಂದು ಏಜ್ ಅಲ್ಲಿ
ಅವ್ರನ್ನ ಕರೆಕ್ಟಾಗಿ ಟ್ರೀಟ್ ಮಾಡೋದ್ರಿಂದ ಈ ಅಸ್ತಮಾದಿಂದ ಏನು ಸಿಂಪ್ಟಮ್ ಇಲ್ದಿರ ಆರಾಮಾಗಿ ಇರಬಹುದು. ಮತ್ತೊಂದು ಕರೆ ಇದೆ, ಬಾಗಲಕೋಟೆಯಿಂದ ರವೀಂದ್ರ ರವರು. ರವೀಂದ್ರ ಅವರೇ, ತಮ್ಮ ಪ್ರಶ್ನೆಯನ್ನ ಕೇಳಿ. ಹಲೋ ಸರ್. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಹೇಳಿ ಹೇಳಿ ಸರ್. ಬಾಗಲಕೋಟೆಯಿಂದ ಮಾತಾಡೋದ್ರಿ. ಹೇಳಿ ಸರ್. ನಮ್ಮ ಮಮ್ಮಿಯವ್ರಿಗೆ ಅಸ್ತಮಾ ಐತ್ರಿ. ಎಷ್ಟು ಅವ್ರ ವಯಸ್ಸು? ವಯಸ್ಸು 70 ರೀ. 70. ಓಕೆ. ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಐತ್ರಿ. ಅಂದ್ರ ಜಾಸ್ತಿ ಈಗ ಉಬ್ಬತ್ ಬಂದಂಗ ಆಗೋದು, ಬೇಗ ಬಂದಂಗ ಆಗೋದು ಆಗತ್ತೆ. ಎಷ್ಟು ವರ್ಷದಿಂದ ಇದೆ ಅದು? ಹಾರ್ಟ್ ಪ್ರಾಬ್ಲಮ್. ಅಲ್ಲ, ಇದು ಉಸಿರಾಟದ ತೊಂದರೆ, ವೀಸಿಂಗ್ ಬರ್ತಕ್ಕಂಥದ್ದು ಈಗ ಒಂದು ಫೆಬ್ರವರಿ ಮಾರ್ಚ್. ಅದಕ್ ಮುಂಚೆ ಇರ್ಲಿಲ್ಲ? ಅದ್ರ ಮುಂಚೆ ಇರ್ಲಿಲ್ಲ. ಹಾರ್ಟ್ ಪ್ರಾಬ್ಲಮ್ ಐತ್ರಿ, ಹಾರ್ಟ್ ಆಪರೇಷನ್ ಅಷ್ಟೇ. ಅವ್ರ ಮುಂಚೆ ಎಲ್ಲ ಒಲೆಯಲ್ಲಿ ಕೆಲಸ ಮಾಡಿದಾರ? ಸೌದೆ ಒಲೆ ಯೂಸ್ ಮಾಡಿ ಕೆಲಸ ಮಾಡಿದಾರ ಸರ್? ಇಲ್ಲ ಇಲ್ಲ, ಆತರ ಏನಿಲ್ಲ. ಇಲ್ಲ. ಓಕೆ. ವೀಸಿಂಗು ಬರುತ್ತಾ? ವೀಸಿಂಗು ಮತ್ತೆ ಕೆಮ್ಮು ಕೂಡ ಜೊತೆಲಿ ಇರ್ತದ? ಕೆಮ್ಮಿರಲ್ಲ. ಕೆಮ್ಮಿರೋದಿಲ್ಲ ಸರ್. ಕೆಮ್ಮಿಲ್ಲ ಅಂತಂದ್ರೆ ಯೂಶಲಿ ನಾವು ಅದನ್ನ ನೋಡ್ಬೇಕಾಗತ್ತೆ. ಅದು ಹಾರ್ಟ್ ಇಂದ ಉಸಿರಾಟಕ್ಕೆ ತೊಂದರೆ ಇದೆಯಾ ಅಥವಾ ಅಸ್ತಮಾ ಇಂದಾನ ಅಂತ ನೋಡ್ಬೇಕಾಗ್ತದೆ. ಈ 70ನೇ ವಯಸ್ಸಲ್ಲಿ ಯೂಶಲಿ ಅಸ್ತಮಾ ಬರುವಂತ ಸಾಧ್ಯತೆಗಳು ತುಂಬಾ ಕಡಿಮೆ. ಹಂಗಾಗಿ ಬೇರೆ ಈಗ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಕೂಡ ಉಸಿರಾಟದ ತೊಂದರೆ ಆಗ್ತದೆ. ರೇರ್ ಆಗಿ ಅದರಿಂದನೂ ಕೂಡ ವೀಸಿಂಗ್ ಸಂಭವಿಸಬಹುದು. ಆಮೇಲೆ ಇನ್ನೊಂದು ತೊಂದರೆ ಇಲ್ಲ ಸರ್ ಅವ್ರಿಗೆ. ಉಸಿರಾಟ ತೊಂದರೆ ಇಲ್ಲ, ನಡೆದಾಡುವಾಗ ಅದೇನೆ ಇರುವಾಗ. ಓಕೆ. ಆತರ ಇದ್ದಾಗ ಒಂದ್ಸರಿ ಹಾರ್ಟ್ ನೋಡಿಸ್ಬೇಕು. ಇವ್ರೆ ಹೃದಯ ಸಂಬಂಧಿ ಕಾಯಿಲೆಗಳೇನಾದ್ರೂ ಜಾಸ್ತಿ ಆಗಿದೆಯಾ ಏನು ಅಂತ ನೋಡ್ಬೇಕು. ಕಾಲು ಊತ ಇದೆ, ಆತರ ಏನಾದ್ರೂ ಇತ್ತು ಅಂದ್ರೆ ಅದನ್ನು ಕೂಡ ಎವ್ಯಾಲ್ಯೂಯೇಷನ್ ಮಾಡ್ಬೇಕಾಗ್ತದೆ. ಹೃದಯದ ಏನಾದ್ರೂ ಕಾಲು ಊತ ಇತ್ರಿ, ಎಲ್ಲ ಕಡಿಮೆ ಆಗಿರೋದ್ರಿ, ನಾರ್ಮಲ್ ಇರೋದ್ರಿ. ಈಗ ಅದಕ್ಕ ಅಸ್ತಮಾ ಟ್ಯಾಬ್ಲೆಟ್ ಕೊಡ್ತಾ ಇದ್ದೀನಿ. ಥಿಯೋಅಸ್ತಾಲಿನ್ ಟ್ಯಾಬ್ಲೆಟ್ ಕೊಡ್ತಾ ಇದ್ರಲ್ಲ ಸರ್. ದಯವಿಟ್ಟು ಹೃದಯ ಸಂಬಂಧಿ ಕಾಯಿಲೆಗಳಿದ್ದಾಗ ಥಿಯೋಅಸ್ತಾಲಿನ್ ಟ್ಯಾಬ್ಲೆಟ್ ನ ಕೊಡಬೇಡಿ, ಅದು ಸೈಡ್ ಎಫೆಕ್ಟ್ಸ್ ಆಗತ್ತೆ. ಹೌದಾ? ಅಲ್ಲೇ ಒಂದು ತಜ್ಞ ವೈದ್ಯರನ್ನ ನೋಡಿ, ನಿಮ್ದು ಎಕೋ ಏನಿದೆ, ನಿಮ್ಮ ಅವ್ರದ್ದು ಹಾರ್ಟ್ ಫಂಕ್ಷನಿಂಗ್ ಹೇಗಿದೆ, ಏನ್ ಮಾಡಿದ್ದಾರೆ ಅಂತ ನೋಡ್ಬಿಟ್ಟು ಅದಾದ್ಮೇಲೆ ಮೆಡಿಕೇಶನ್ ಕೊಡ್ಬೇಕಾಗ್ತದೆ. ಥಿಯೋಅಸ್ತಾಲಿನ್ ಮಾತ್ರ ಬೇಡ ಇವ್ರೆ, ಬೇಡ. ಅದು ಹಾರ್ಟ್ ರೇಟ್ ನ ಜಾಸ್ತಿ ಮಾಡಿ ಹಾರ್ಟ್ಗೆ ತೊಂದರೆ ಮಾಡುವಂತ ಸಾಧ್ಯತೆಗಳು ಜಾಸ್ತಿ. ಹೌದು ಡಾಕ್ಟರ್, ತಾವು ಬಾಲ್ಯದಿಂದ ಚೈಲ್ಡ್ಹುಡ್ ಆನ್ಸೆಟ್ ಆಸ್ತಮಾ ಹಾಗೂ ಅಡಲ್ಟ್ ಆನ್ಸೆಟ್ ಆಸ್ತಮಾ ಇದ್ರ ಬಗ್ಗೆ ಹೇಳ್ತೀರಿ. ಈ ಎರಡು ಸಿಚುವೇಶನ್ಸ್ ನಲ್ಲಿ ಚೈಲ್ಡ್ಹುಡ್ ಆನ್ಸೆಟ್ ಆಗಿರೋ ಮಕ್ಕಳಿಗೆ ಅವ್ರು ಬೆಳೀತಾ ಬೆಳೀತಾ ಆಸ್ತಮಾ ಹೋಗೋ ಚಾನ್ಸಸ್ ಇರುತ್ತಾ ಅಥವಾ ಅದು ಪರ್ಮನೆಂಟ್ ಆಗಿರುತ್ತಾ, ಅಂಡ್ ವೈಸ್ ವರ್ಸಾ? ಹೇಗೆ ಅದು? ಸುಮಾರು ಒಂದು 60-70% ಜನಕ್ಕೆ ಅದು ಒಂದು 13-15 ವಯಸ್ಸಲ್ಲಿ ಹೊಟ್ಟೋಗ್ಬಿಡುತ್ತೆ, ಮತ್ತೆ ಬರೋದೇ ಇಲ್ಲ ಲೈಫಲ್ಲಿ. ಬಟ್ ಕೆಲವೊಬ್ಬರಲ್ಲಿ ಏನಾಗ್ತದೆ, ಅದು ಆ ಟೈಮಲ್ಲಿ ಹೋಗ್ತದೆ, ಬಟ್ ಮುಂದೆ ಯಾವಾಗಾದ್ರೂ ಕೆಲವೊಂದು ಟೈಮಲ್ಲಿ ಒಂದು ವೈರಲ್ ಇನ್ಫೆಕ್ಷನ್ ಆದಾಗ ಅಥವಾ ಕೆಲವೊಂದು ಏನೋ ಇರಿಟೆಂಟ್ ನ ಇನ್ಹೇಲ್ ಮಾಡಿದಾಗ, ಈಗ ಬ್ಲೀಚಿಂಗ್ ಪೌಡರ್ ಆಗಿರ್ಬೋದು ಅಥವಾ ಕೆಲವೊಂದು ಅಥವಾ ಎಕ್ಸೆಸ್ ಅಮೌಂಟ್ ಆಫ್, ಈಗ ಒಂದು ಏನೋ ಮನೆಯಲ್ಲಿ ಹೋಮನೋ ಏನೋ ಮಾಡ್ತಿದ್ದಾಗ ಅದನ್ನ ಇನ್ಹೇಲ್ ಮಾಡಿದ್ರು, ಆಗ ಇದ್ದಕ್ಕಿದ್ದಂಗೆ ಅದು ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಎಲ್ಲಿವರೆಗೂ ಅವ್ರಿಗೆ ಸಿಂಪ್ಟಮ್ ಇರುತ್ತೋ ಅಲ್ಲಿವರೆಗೂ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಈ ಮತ್ತೆ ಆಗ್ತಕ್ಕಂತ ಸಂಭಾವನೆ ಕಡಿಮೆ ಇರುತ್ತೆ, ಸಂಭವ. ಇನ್ನು ಡಾಕ್ಟರ್, ತಾವು ಹೇಳಿದ್ರಿ ಈ ಆಸ್ತಮಾ ಹೋಗೋ ಚಾನ್ಸಸ್ ಸಹ ಇರುತ್ತೆ ಅಂತ ಹೇಳಿ. ಆದ್ರೂ ಬಹಳಷ್ಟು ಜನರಿಗೆ ಈ ಇನ್ಹೇಲರ್ಸ್ ಉಪಯೋಗದ ಬಗ್ಗೆ ಅಷ್ಟು ಅರಿವಿಲ್ಲ. ಹಾಗೆ ತಾವು ಈ ಇನ್ಹೇಲರ್ಸ್ ಅಂದ್ರೆ ಏನು, ಇದನ್ನ ಯಾವ ರೀತಿ ಉಪಯೋಗಿಸಬೇಕು, ಮತ್ತೆ ಎಷ್ಟು ತರದ ಇನ್ಹೇಲರ್ಸ್ ಇದೆ, ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಅಸ್ತಮಾ ಅಲ್ಲಿ ಮತ್ತೆ ಸಿಒಪಿಡಿ ಅಂತ ಇನ್ನೊಂದು ಏನಂತಾರೆ ಸ್ಮೋಕಿಂಗ್ ರಿಲೇಟೆಡ್ ತೊಂದರೆ ಇದೆ. ಅವೆರಡರಲ್ಲೂ ಕೂಡ ಇನ್ಹಲೇಷನಲ್ ಟ್ರೀಟ್ಮೆಂಟ್ ಅಥವಾ ಇನ್ಹೇಲರ್ಸ್ ಒಂದು ಸುಲಭವಾದ ಮತ್ತು ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಸಾಧನ ಅಂತ ಹೇಳ್ಬೋದು. ಇನ್ಹೇಲರ್ಸು ಹಲವಾರು ಬಗೆ ಇದೆ. ಅದು ನೀವು ಯಾವ ಏಜ್ ಅಲ್ಲಿ ಪ್ರೆಸೆಂಟ್ ಆಗ್ತಾ ಇದ್ದೀರಾ, ಆಮೇಲೆ ಅವರ ಇನ್ಹೇಲಿಂಗ್ ಕೆಪಾಸಿಟಿ ಹೇಗಿದೆ ಅದೆಲ್ಲ ನೋಡ್ಕೊಂಡು ಅವ್ರಿಗೆ ಯಾವುದು ಆಮೇಲೆ ಈಸ್ ಆಫ್ ಯೂಸ್ ಅಂತ ಹೇಳ್ತೀವಿ, ಅಂದ್ರೆ ಎಷ್ಟು ಆರಾಮಾಗಿ ಅದನ್ನ ಯೂಸ್ ಮಾಡಬಹುದು ಅನ್ನೋದನ್ನ ನೋಡೋದು ಪ್ರಕಾರವಾಗಿ
ನಾವು ಈ ಇನ್ಹೇಲರ್ಸ್ ನ ಅಡ್ವೈಸ್ ಮಾಡ್ತೀವಿ. ಆ ಇನ್ಹೇಲರ್ಸ್ ಡ್ರೈ ಪೌಡರ್ ಇನ್ಹೇಲರ್ ಅಂತ ಇರ್ತದೆ, ಒಂದು ಡಿವೈಸ್ ಇರ್ತದೆ, ಅದರಲ್ಲಿ ಒಂದು ಮಾತ್ರೆ ತರ ಕ್ಯಾಪ್ಸೂಲ್ ತರ ಇರುತ್ತೆ, ಅದನ್ನ ಹಾಕ್ಬಿಟ್ಟು ಇನ್ಹೇಲ್ ಮಾಡುವಂತದ್ದು, ಅದು ಡ್ರೈ ಪೌಡರ್ ಇನ್ಹೇಲರ್ಸ್. ಆಮೇಲೆ ಕೆಲವೊಂದು ಪಂಪ್ ಅಂತ ಹೇಳ್ತೀವಿ, ಜನರಲಿ ಈಗ ಹಿಂಗೆ ಪ್ರೆಸ್ ಮಾಡುವಂತದ್ದು ಇರ್ತದೆ, ಅದನ್ನ ಒಂದು ಸ್ಪೇಸರ್ ಅಂತ ಹೇಳ್ತದೆ, ಅದರ ಮೂಲಕ ಇನ್ಹೇಲ್ ಮಾಡುವಂತದ್ದು MDI ಮೀಟರ್ ಡೋಸ್ ಇನ್ಹೇಲರ್ ಅಂತ ಹೇಳ್ತೀವಿ. ಅದರ ಜೊತೆಯಲ್ಲಿ ಮತ್ತೆ ಇನ್ನೊಂದು ತರದ ಇನ್ಹೇಲರ್ ಅಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ನೆಬುಲೈಸರ್ ಕೂಡ ಒಂದು ಇನ್ಹೇಲರ್ ಒಂದು ವಿಧವಾದ ಇನ್ಹೇಲರ್ ಅಂತಾನೆ ಹೇಳ್ಬೋದು. ಅವರು ಯಾವುದನ್ನ ತಗೊಳಕ್ಕೆ ಸಲಹೆ ನೀಡುತ್ತಾರೆ, ಯಾವುದು ತಗೋಬಹುದು, ಅವರ ಒಂದು ಬ್ರೀತಿಂಗ್ ಕೆಪಾಸಿಟಿ ಎಷ್ಟಿದೆ ಅಂತ ನೋಡೋದನ್ನ ನೋಡ್ಕೊಂಡು ಆ ಇನ್ಹೇಲರ್ ಯಾವ ಟೈಪ್ ಕೊಡಬೇಕು ಅನ್ನೋದನ್ನ ಡಿಸೈಡ್ ಮಾಡಬೇಕು. ಡಾಕ್ಟರ್, ಮತ್ತೊಂದು ಕರೆ ಇದೆ. ಶರಾವತಿ ಅವರು ಕರೆ ಮಾಡಿದ್ದಾರೆ. ಶರಾವತಿ ಅವರೇ, ತಮ್ಮ ಪ್ರಶ್ನೆಯನ್ನ ಕೇಳಬಹುದು. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ. ನಮಸ್ತೆ. ನಮಸ್ತೆ ಡಾಕ್ಟ್ರೆ. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ ಡಾಕ್ಟ್ರೆ. ಕೇಳಿಸ್ತಾ ಇದೆ, ತಮ್ಮ ಪ್ರಶ್ನೆ ಕೇಳಿ ಶರಾವತಿ. ನನಗೊಂದು 30 ವರ್ಷದಿಂದ ಅಸ್ತಮಾ ಕಾಯಿಲೆ ಉಂಟು ಡಾಕ್ಟ್ರೆ. ಹೇಳಿಮ್ಮ. ಹಂಗೆ ತುಂಬಾ ವರ್ಷ ಆಯ್ತು. ಇದು ಅಸ್ತಲಿನ ಇನ್ಹೇಲರ್ ಅದು ಈಗ ಅರ್ಜೆಂಟ್ ತಕೊಳ್ಳುದು. ಆಮೇಲೆ ಇನ್ನು ಮಳೆಗಾಲದಲ್ಲೆಲ್ಲ ಜಾಸ್ತಿ ಆದ್ರೆ ಲ್ಯಾಬಿಲೇಷನ್ ಅದಕ್ಕೆ ಲಿಕ್ವಿಡ್ ಹಾಕಿ ತಕೊಳ್ಳುದು. ಮತ್ತೆ ಇನ್ನೊಂದು ಮಾತ್ರೆ ಹಾಕಿ ಜನೌಷಧಿ ದಿನ 1 ಡೋಸು, ಅದು ಜಾಸ್ತಿ ಆದ್ರೆ 4ವರೆಗೆ ತಕೊಳ್ಬಹುದು ಹೇಳಿದ್ದಾರೆ. ಅಲ್ಲಿ ಪುತ್ತೂರು ಡಾಕ್ಟರ್ ಅವರು JCD ಗಾಳಿ ನಾನು ಇದಕ್ಕೆ ಟೆಸ್ಟಿಗೆಲ್ಲ ಹೋಗುದು. ಅದು ಅಂದ್ರೆ ಫ್ಯಾಮಿಲಿಯಿಂದಾಗಿ ಹೆರಿಡಿಟಿಯಿಂದಾಗಿ ನನ್ನ ತಂದೆಗೆ ಇತ್ತಂತೆ, ಅಜ್ಜನಿಗೆ. ಹಾಗೆ ಅದು ಸ್ವಲ್ಪ ಕೋಲ್ಡ್ ಜಾಗದಲ್ಲಿ ಒಮ್ಮೆ ಒಂದು 10 ವರ್ಷ ಇದ್ದೇವೆ ನಾವು ಸಕಲೇಶ್ಪುರದಲ್ಲಿ. ಅಲ್ಲಿಂದ ಜಾಸ್ತಿ. ಮತ್ತೆ ಈಗ ಗುಡ್ಸಿದ್ರೆ ಅಲರ್ಜಿ, ಹೊಗೆ ಇಲ್ಲ, ಈಗ ಗ್ಯಾಸ್ ಹೋಗ್ತದೋ ಹಾಗೆ ಅದ್ರಿಂದ ತುಂಬಾ ಎಫೆಕ್ಟ್ ಆಗಿ ಈಗ ಕಾಲು ನೋವು, ಸೊಂಟ ನೋವು. ಮತ್ತೆ ಈಗ ಮೊನ್ನೆ ಕಳೆದ ತಿಂಗಳಲ್ಲಿ ಮಂಗಳೂರಿಗೆ ಹೋಗಿ ಫುಲ್ ಪ್ಯಾಕೇಜ್ ಇಂದ ಎಲ್ಲ ಮಾಡ್ತಿದೆ, EPO, ECG, TMT ಎಲ್ಲ ಮಾಡ್ತಿದೆ. 63ನೇ ವರ್ಷ ನನಗೆ ಈಗ. ಹಾಗೆ ಅದ್ರಲ್ಲಿ ಎಂತ ಪ್ರಾಬ್ಲಮ್ ಕಾಣ್ಲಿಲ್ಲ. ಅದು ಸ್ವಲ್ಪ ಈಗ ದೇವ್ರಿ ಅದು ಫುಲ್ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿ ಹೇಳಿದ್ರು. ಹಾಗೆ ಅಮ್ಮ ನೋಡಿ, ನಿಮ್ದು ಆಸ್ತಮಾ ತರನೇ ಇದೆ. ಓಕೆ, ನೀವು ಒಂದೇ ಒಂದ್ ತಪ್ಪು ಏನ್ ಮಾಡ್ತಿದ್ದೀರಾ ಅಂತಂತಂದ್ರೆ, ಬಂದಾಗ ಮಾತ್ರ ತಗೊಳ್ತಾ ಇದ್ದೀರಿ, ಜಾಸ್ತಿ ಆದಾಗ ತಗೊಳ್ತಾ ಇದ್ದೀರಿ. ಆಮೇಲೆ ಅಸ್ತಲಿನ್ ಏನ್ ತಗೊಂತಾ ಇದ್ದೀರಿ ಅದನ್ನ ರಿಲೀವರ್ ಅಂತ ಹೇಳ್ತೀವಿ ನಾವು. ರಿಲೀವರ್ ಅಂದ್ರೆ ಈಗ ನೀವು ಆ ಅಸ್ತಮಾ ಅಥವಾ ವೀಸಿಂಗ್ ಜಾಸ್ತಿ ಆದಾಗ ಅಥವಾ ಕೆಮ್ಮು ಜಾಸ್ತಿ ಆದಾಗ ನೀವು ತಗೊಂಡ್ರೆ ಒಂದ್ 4ರಿಂದ 6 ಅವರ್ ಅದರಿಂದ ಸ್ವಲ್ಪ ನಿಮ್ಗೆ ರಿಲೀಫ್ ಆಗತ್ತೆ. ಆದ್ರೆ ಅದು ಮತ್ತೆ ಅದಾದ್ಮೇಲೆ ಮತ್ತೆ ಯಥಾಸ್ಥಿತಿಗೆ ಬರ್ತದೆ. ಸೊ ಕಂಟಿನ್ಯೂ ಆಗಿ ಉಂಟು ನನಗದು ಆ ಮಾತ್ರೆ ಕೇಳ್ಕೊಳ್ಳುದು. ಅಲ್ಲ, ಅದೇನೆ ಕಂಟಿನ್ಯೂಸ್ ಆಗಿ ತಗೊಳ್ಳೋಂಥದ್ದು. ಏನ್ ಮಾತ್ರೆ ತಗೊಂತಾ ಇದೀರಾ ಅನ್ನೋದು ನೋಡ್ಬೇಕಾಗ್ತದೆ. ಆಮೇಲೆ ನೀವು ಯಾವ್ದು ಕರೆಕ್ಟ್ ಆಗಿ ಅದನ್ನ ತಗೊಳ್ತಾ ಇದ್ದೀರಾ ಮಾತ್ರೆನ ಆ ಇನ್ಹೇಲರ್ ಒಳಗಡೆ ಹಾಕಿ ಎಳೆಯುವಂತದ್ದು, ನಿಮ್ಮ ಅದನ್ನ ತಗೊಳ್ತಾ ಇದ್ದೀರಾ ಅನ್ನೋದು ನೋಡ್ಬೇಕಾಗ್ತದೆ. ಅದು 250 mg ಇದು ನಮ್ಮ ಜನೌಷಧಿ ಇದೆ, ಡಾಕ್ಟರ್ಗೆ ತೋರಿಸಿದ್ದೇನೆ. ಅಲ್ಲ, ಅದೇನೆ ನೀವು ಅದನ್ನ ಕರೆಕ್ಟ್ ಆಗಿ ತಗೊಳ್ತಿದ್ದೀರಾ ಅನ್ನೋದು ನೋಡ್ಬೇಕು. ಆಮೇಲೆ ಸಾಕಾಗುತ್ತಾ ಅನ್ನೋದು ನೋಡ್ಬೇಕಾಗ್ತದೆ. ಆಯ್ತಾ? ಅವರು ನಾನು 3 ತಿಂಗಳಿಗೊಮ್ಮೆ ಟೆಸ್ಟಿಗೆ ಹೋಗ್ತೇನೆ. ಅಲ್ಲಿ ಅದನ್ನು ಅವ್ರು ಹೇಳಿದ್ರು 4ವರೆಗೆ ಜಾಸ್ತಿ ಆದ್ರೆ ಉಪಯೋಗಿಸೋದು. ಮತ್ತೆ ಮಳೆಗಾಲದಲ್ಲಿ ಇದು ಲ್ಯಾಬಿಲೇಷನ್ ಬರ್ತದಲ್ಲ, ಲಿಕ್ವಿಡ್ ಹಾಕಿ, ಅದನ್ನು ಹೆಚ್ಚು ಉಪಯೋಗಿಸಬೇಡಿ, ಅದು ಸೀದಾ ಲಂಗ್ಸಿಗೆ ಹೋಗ್ತದೆ. ಹಾಗೆ ಇದನ್ನು 4ವರೆಗೆ ಉಪಯೋಗಿಸಿ, ಮಾತ್ರೆ ಹಾಕಿ ಎಳೆಯುವುದು ಹೇಳಿದ್ದಾರೆ. ಇಲ್ಲ, ಅವ್ರು ಹೇಳ್ದಂಗೆನೆ ರೆಗ್ಯುಲರ್ ಆಗಿ ಅದ್ ಮಾತ್ರೆ ಹಾಕಿ ಎಳೆಯೋದು ಬೆಳಗ್ಗೆ ಸಾಯಂಕಾಲ 2 ಟೈಮ್ ತಗೊಬೇಕಾಗ್ತದೆ ಅಮ್ಮ. ಜನರಲಿ ಅದು ಯಾವ್ದು ಮಾತ್ರೆ ಕೊಟ್ಟಿದ್ದಾರೆ, ಎಷ್ಟೊಂದ್ ತರನಾದ ಇನ್ಹೇಲರ್ಸ್ ಇದಾವೆ. ಸೊ ಹಂಗಾಗಿ ನಿಮ್ಗೆ ಯಾವ ಮಾತ್ರೆ ಕೊಟ್ಟಿದ್ದಾರೆ ಅಂದ್ಬಿಟ್ಟು ನೋಡ್ಬಿಟ್ಟು ಅದನ್ನ ಪ್ರಿಸ್ಕ್ರೈಬ್ ಮಾಡ್ಬೇಕಾಗತ್ತೆ. ನನ್ಗೆ ಕೇಳೋದಾದ್ರೆ ನೀವು ಒಂದ್ಸರಿ ಪಲ್ಮನರಿ ಫಂಕ್ಷನ್ ಟೆಸ್ಟ್ ಅಂತ ಬರುತ್ತೆ. ಆಯ್ತಾ? ನಿಮ್ಮ ಲಂಗ್ ಕೆಪಾಸಿಟಿ ಎಷ್ಟಿದೆ ಅಂತ ನೋಡ್ಬಿಟ್ಟು ಅದಕ್ಕೆ ಕರೆಕ್ಟ್ ಆಗಿ ಆ ಇನ್ಹೇಲರ್ ಸಾಕಾಗತ್ತಾ ಅಥವಾ ಅಡಿಷನಲ್ ಬೇರೆ ಏನಾದ್ರೂ ಇನ್ಹೇಲರ್ಸ್ ಕೊಡ್ಬೇಕಾಗತ್ತಾ ಅನ್ನೋದು ನೋಡ್ಬೇಕು. ಆ ಪಲ್ಮನರಿ ಫಂಕ್ಷನ್ ಟೆಸ್ಟ್ ಮಾಡೋದ್ರಿಂದ ನಿಮ್ಗೆ ಹೆಲ್ಪ್ ಆಗತ್ತೆ ಅಮ್ಮ. ಡಾಕ್ಟರ್, ಮತ್ತೊಂದು ಈ ಇನ್ಹೇಲರ್ಸ್ ಅಂತ ಬಂದಾಗ ಜನರಿಗಿರುವಂತಹ ತಪ್ಪು ಕಲ್ಪನೆ, ಈ ಇನ್ಹೇಲರ್ಸ್ ನಾವು ಸ್ವಲ್ಪ ಲಾಂಗ್ ಡ್ಯೂರೇಷನ್ ಅಲ್ಲಿ ತಗೊಂಡ್ರೆ ಅದರ ಬಗ್ಗೆ ಅಥವಾ ಸ್ಟೆರಾಯ್ಡ್ಸ್ ಇರೋದ್ರಿಂದ ಅಡಿಕ್ಷನ್ ಅಥವಾ ಡಿಪೆಂಡೆನ್ಸಿ ಆಗೋ ಚಾನ್ಸಸ್ ಇರುತ್ತೆ ಅನ್ನೋದು, ಇದರ ಬಗ್ಗೆ ತಾವೇನ್ ಹೇಳ್ತೀರಿ? ಇನ್ಹೇಲರ್ಸ್ ಅಲ್ಲಿ ಯಾವುದೇ ಒಂದು ಸಬ್ಸ್ಟೆನ್ಸ್ ಡಿಪೆಂಡೆನ್ಸಿ ಅಥವಾ ಅಡಿಕ್ಷನ್ ಕಾಸ್ ಮಾಡ್ತಕ್ಕಂತ ಸಬ್ಸ್ಟೆನ್ಸ್ ಯಾವುದೂ ಇಲ್ಲ. ಒಂದು. ಇನ್ನೊಂದು, ಇದು ಡಿಪೆಂಡೆನ್ಸಿ ಅಥವಾ ಅನ್ನೋದಕ್ಕಿಂತ ಇಟ್ ಇಸ್ ಮೋರ್ ಆಫ್ ಅ ನೆಸೆಸಿಟಿ ತರ.
ಅಂದ್ರೆ ತಗೊಳ್ಳಿಲ್ಲ ಅಂತಂತಂದ್ರೆ ಈ ಅಸ್ತಮಾದು ಒಂದು ಏನಾಗ್ತದೆ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ಹಂಗಾಗಿ ರೆಗ್ಯುಲರ್ ಆಗಿ ತಗೊಳ್ಳೋದು ಅತಿ ಮುಖ್ಯವಾದಂತ ಒಂದು ವಿಷಯ. ಒಂದು ಎಷ್ಟೊಂದು ಜನ ಪೇಷಂಟ್ಸ್ ಇದ್ದಾರೆ, ಸುಮಾರು 30-40 ವರ್ಷದಿಂದ ಎಲ್ಲ ತಗೊಂತಾ ಇದ್ದಾರೆ, ಇನ್ಹೇಲರ್ಸ್ ನ ರೆಗ್ಯುಲರ್ ಆಗಿ ತಗೊಂತಾ ಇದ್ದಾರೆ, ಆರಾಮಾಗಿದ್ದಾರೆ. ಹಂಗಾಗಿ ಅದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಆಗ್ಲೇ ಹೇಳಿರೋ ತರ ಅದರಲ್ಲಿ ಒಂದು ಸ್ಟಿರಾಯ್ಡ್ ಇದ್ರೂ ಕೂಡ ಅದರ ಒಂದು ಪ್ರಮಾಣ ತುಂಬಾ ಕಡಿಮೆ ಇರುತ್ತೆ. ಆಮೇಲೆ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಹೋಗೋದ್ರಿಂದ ಆಮೇಲೆ ಅದು ಏನಾಗುತ್ತೆ, ಬ್ಲಡ್ಗೆ ಹೋಗೋದಿಲ್ಲ, ಲಂಗ್ಸ್ಗೆ ಹೋಗೋದ್ರಿಂದ ಅಲ್ಲಿ ಮಾತ್ರ ಕೆಲಸ ಮಾಡುತ್ತೆ. ಮತ್ತೆ ಬೇರೆ ಸಿಸ್ಟಮ್ಸ್ಗೆ, ಅಂದ್ರೆ ಈಗ ಬ್ಲಡ್ ಹೋದ್ರೆ, ಈಗ ಮಾತ್ರೆ ಆದ್ರೆ ನಾವು ಮಾತ್ರೆ ಸ್ಟಿರಾಯ್ಡ್ಸ್ ಮಾತ್ರೆನೂ ಬರ್ತದೆ. ಅದನ್ನ ತಗೊಂಡ್ರೆ ಏನಾಗ್ತದೆ, ಬ್ಲಡ್ಗೆ ಮಿಕ್ಸ್ ಆಗಿ ಅದು ಎಲ್ಲಿ ಬೇಕೋ ಅಲ್ಲೂ ಕೆಲಸ ಮಾಡುತ್ತೆ, ಎಲ್ಲಿ ಬೇಡವೋ ಅಲ್ಲೂ ಕೂಡ ಸೈಡ್ ಎಫೆಕ್ಟ್ಸ್ ಮಾಡುತ್ತೆ. ಹಂಗಾಗಿ ಇನ್ಹೇಲರ್ ತಗೊಳ್ಳೋದ್ರಿಂದ ಆ ಒಂದು ಸೈಡ್ ಎಫೆಕ್ಟ್ಸ್ ನ ನಿಲ್ಲಿಸಬಹುದು. ಆಮೇಲೆ ಎಫೆಕ್ಟಿವ್ ಆಗಿ ಅದನ್ನ ತುಂಬಾ ದಿನದವರೆಗೂ ದೀರ್ಘಕಾಲವಾಗಿ ಅದನ್ನ ಯೂಸ್ ಮಾಡಬಹುದು. ತಾವು ಹೇಳಿದ ಹಾಗೆ BP ಶುಗರ್ ಕಾಯಿಲೆಯಲ್ಲಿ ನಾವು ಪ್ರತಿದಿನ ಹೇಗೆ ಅದನ್ನ ರೂಢಿ ಮಾಡ್ಕೊಂಡಿರ್ತೀವೋ ಅದೇ ರೀತಿ ಈ ಆಸ್ತಮಾ ಇನ್ಹೇಲರ್ಸ್ ಸಹ ನಾವು ಪೀರಿಯಾಡಿಕ್ ಆಗಿ ಕಂಟಿನ್ಯೂಸ್ ಆಗಿ ತಗೊಳ್ಬೇಕು. ಅಟ್ಯಾಕ್ ಬಂದಾಗ ಮಾತ್ರ ತಗೊಳ್ತೀವಿ ಅನ್ನೋ ಅಂತೂ ಇದನ್ನ ದೂರ ಇಡಬೇಕು ಅಂತ ಹೇಳ್ತೀರಿ. ಮತ್ತೊಂದು ಕರೆ ಇದೆ, ರೇಗೋ ಅವರು ಕಾಲ್ ಮಾಡಿದ್ದಾರೆ. ರೇಗೋ, ತಮ್ಮ ಪ್ರಶ್ನೆಯನ್ನ ಕೇಳಿ. ನಮಸ್ತೆ ಮಾ, ಹೇಳಿ. ನಮಸ್ತೆ ಡಾಕ್ಟರ್, ನಮಸ್ತೆ. ನಮಸ್ತೆ. ನಾನು ಮಕ್ಕಳಿಂದ ಮಾತಾಡೋದು. ಅಂದ್ರೆ ನಮ್ಮ ಮನೆಯಲ್ಲಿ ಇದು ಗ್ಯಾಸ್ ಇರೋದು, ಮತ್ತೆ ನಮ್ಮ ಪರಿಸರದಲ್ಲಿ ಸ್ವಲ್ಪ ಒಲೆ ಎಲ್ಲ ಹಾಕ್ತಾರೆ. ಹೊಗೆ ಬಂದ ಕೂಡ್ಲೆ ನನಗೆ ಒಂದು ತರ ಕೆಮ್ಮು ಬರುವುದು, ಕೆಮ್ಮು ತುಂಬಾ ಬರುವುದು ಸರ್. ಅದಕ್ಕೆ ನನಗೆ ಬಾರಿ ಇದಾಗ್ತದೆ, ಒಂದು ನಮೂನೆ. ಅಲ್ಲ, ಹೊಗೆ ಹಾಕ್ಬೇಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಸರ್. ಅದಕ್ಕೆ ಏನ್ ಮಾಡ್ಬೇಕು ಸರ್, ದಯವಿಟ್ಟು ಸರ್. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ನೀವು ಹೊಗೆನ ಅವಾಯ್ಡ್ ಮಾಡಲೇಬೇಕು ಅಮ್ಮ. ನಿಮಗೆ ಇರಿಟೇಟ್ ಆಗ್ತಿದೆ ಅಂದ್ರೆ, ಡೈರೆಕ್ಟ್ ಆಗಿ ಹೊಗೆ ಬಂದಿದ ತಕ್ಷಣ ನಿಮ್ಗೆ ಇರಿಟೇಟ್ ಆಗ್ತಿದೆ ಅಂದ್ರೆ ಡೆಫಿನೆಟ್ಲಿ ಅದು ಟ್ರಿಗರ್ ಆಗ್ತಾ ಇದೆ. ನಿಮ್ಮ ಒಂದು ನೀವು ಹೊಗೆನ ಉಸಿರಿನ ಮೂಲಕ ಶ್ವಾಸಕೋಶಕ್ಕೆ ಎಳ್ಕೊಂಡಾಗ ಏನಾಗುತ್ತೆ, ಅಲ್ಲಿ ಹೋಗಿ ಅದು ಇರಿಟೇಟ್ ಮಾಡುತ್ತೆ, ಹಂಗಾಗಿ ಅದು ಕೆಮ್ಮು ಬರ್ತದೆ. ಈಗ ಏನಾಗುತ್ತೆ, 1-2 ಸರಿ ಆದ್ರೆ ಪರವಾಗಿಲ್ಲ. ಅದು ಏನಂದ್ರೆ ನೀವು ಕೆಮ್ಮು ಸ್ವಲ್ಪ ಹೊತ್ತಿರುತ್ತೆ, ಆಮೇಲೆ ರಿಲೀವ್ ಆಗುತ್ತೆ. ಅದೇನೆ ಪ್ರತಿದಿನನೂ ಆ ತರ ಹೊಗೆನ ಇನ್ಹೇಲ್ ಮಾಡೋದ್ರಿಂದ ಏನಾಗ್ತದೆ, ಒಂದು ಶ್ವಾಸನಾಳಗಳಲ್ಲಿ ಪರ್ಮನೆಂಟ್ ಡ್ಯಾಮೇಜ್ ಆಗಿ ಅದು ದೀರ್ಘಕಾಲವಾಗಿ ಉಳಿಯುವಂತ ಸಾಧ್ಯತೆಗಳು ಜಾಸ್ತಿ. ಹಂಗಾಗಿ ಹೊಗೆಯಿಂದ ಡೆಫಿನೆಟ್ಲಿ ಒಳ್ಳೇದಲ್ಲ. ಹಂಗಾಗಿನೇ ಈಗ ನಮ್ಮ ದೇಶದಲ್ಲೂ ಕೂಡ ಮುಂಚೆ ಸೌದೆ ಒಲೆಯಿಂದ ಯಾರ್ಯಾರು ಅಡಿಗೆ ಮಾಡ್ತಿದ್ರು, ಈಗ ಅದಕ್ಕೆ ಸಬ್ಸಿಡಿ ಎಲ್ಲ ಮಾಡಿ ಗ್ಯಾಸಿಂದ ಅಡಿಗೆ ಮಾಡ್ತಕ್ಕಂಥ ಒಂದು ರೂಢಿಯನ್ನ ಬೆಳೆಸಲಾಗಿದೆ. ಸೊ ಅದು ಒಂದು ರೀಸನ್ ಮಾ. ಹಾಗಾಗಿ ಆ ಹೊಗೆನ ಅವಾಯ್ಡ್ ಮಾಡುವಂಥದ್ದು ಅತ್ಯವಶ್ಯಕ. ಡಾಕ್ಟರ್, ಈಗ ಸ್ವಲ್ಪ ಹೊತ್ತಿನ ಹಿಂದೆ ತಾವು ಒಂದು ಸ್ಮೋಕಿಂಗ್ ವಿಚಾರ ಬಂದಾಗ ಒಬ್ರು ರೋಗಿ ಕೇಳ್ತಾ ಇದ್ರು, ಈ ಆಸ್ತಮಾ ತರಾನೇ ಇನ್ನೊಂದು COPD ಅಂತ ಹೇಳಿದ್ರಿ. COPD ಅಂದ್ರೆ ಏನು, ಹಾಗೂ ಈ ಆಸ್ತಮಾ ಮತ್ತೆ COPD ಇವೆರಡೂ ಒಂದೇ ತರ ಇರುತ್ತೆ, ಇದನ್ನ ಹೇಗೆ ನಾವು ಗುರುತಿಸ್ಕೊಳ್ಳೋದು, ಇದು ಆಸ್ತಮಾ ಅಥವಾ COPD ಅಂತ? ಆಸ್ತಮಾ ಮತ್ತೆ COPD ಎಲ್ಲ ಸಿಂಪ್ಟಮ್ಸ್ ಎಲ್ಲ ಸೇಮ್ ಇರುತ್ತೆ. ಇದರಲ್ಲೂ ಕೂಡ COPD ಯಲ್ಲೂ ಕೂಡ ಕೆಮ್ಮಿರ್ತಕ್ಕಂಥದ್ದು, ವೀಸಿಂಗ್ ಇರ್ತಕ್ಕಂಥದ್ದು, ಉಸಿರಾಟಕ್ಕೆ ತೊಂದರೆ ಆಗ್ತಕ್ಕಂಥದ್ದು, ಎಸ್ಪೆಷಲಿ ಈಗ ಮೆಟ್ಲು ಹತ್ತದಾಗ, ಭಾರ ಹಿಡ್ಕೊಂಡು ನಡೆದಾಗ ಈಗ ಜಾಸ್ತಿ ಆಗ್ತಕ್ಕಂಥದ್ದು. ಆದ್ರೆ COPD ಯಲ್ಲಿ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಇರ್ತದೆ. ರಿಸ್ಕ್ ಫ್ಯಾಕ್ಟರ್ ಆಮೇಲೆ COPD ಯಲ್ಲಿ ಇನ್ನೇಂದ್ರೆ ದಿನಾಲೂ ತೊಂದರೆ ಇರ್ತದೆ. ಅಂದ್ರೆ ಪ್ರತಿದಿನ ಅವ್ರಿಗೆ ಈ ಉಸಿರಾಟದ ತೊಂದರೆ ಆಗಿರ್ಬೋದು, ಅಥವಾ ಬೆಳಿಗ್ಗೆ ಎದ್ದಿದ ತಕ್ಷಣ ಕೆಮ್ಮು ಬರ್ತಕ್ಕಂಥದ್ದಾಗಿರ್ಬೋದು, ಇದೆಲ್ಲ ಪರ್ಮನೆಂಟ್ ಆಗಿರ್ತದೆ. ಆಮೇಲೆ COPDಗೆ ಮೇಜರ್ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಇರುತ್ತೆ. ಅಂದ್ರೆ ಜನರಲಿ ಪುರುಷರಲ್ಲಿ ಏನಾಗ್ತದೆ, ಸ್ಮೋಕಿಂಗ್ ಅದು ಮೇನ್ ರಿಸ್ಕ್ ಫ್ಯಾಕ್ಟರು. ಫಿಮೇಲ್ಸ್ ಅಲ್ಲಿ ಇಂಡಿಯಾದಲ್ಲಿ ಅಂದ್ರೆ ಭಾರತದಲ್ಲಿ ಕೂಡ ಈ ಒಂದು ಆಗ್ಲೇ ಹೇಳ್ದಿರ್ತಾರ, ಸೌದೆ ಒಲೆ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಆ ಸ್ಮೋಕ್ ನ ಇನ್ಹೇಲ್ ಮಾಡಿ ಮಾಡಿ ಫಿಮೇಲ್ಸ್ ಅಲ್ಲೂ ಕೂಡ ನಾವು COPD ನ ನೋಡ್ಬೋದು. ಜನರಲಿ ಆಸ್ತಮಾ ಬರೋದು ಯಂಗರ್ ಇಂಡಿವಿಜುವಲ್ಸ್ ಅಲ್ಲಿ, ಅಂದ್ರೆ 20 ವರ್ಷಕ್ಕಿಂತ ಮುಂಚೆ. COPD ಬರ್ತಕ್ಕಂಥದ್ದು ಸುಮಾರು 45-50 ವರ್ಷ ಆದ್ಮೇಲೆ. ಸೊ ಆಮೇಲೆ ಇನ್ಹೇಲರ್ಸ್ ಅಲ್ಲೂ ಕೂಡ ಸ್ವಲ್ಪ ಡಿಫರೆನ್ಸ್ ಇರುತ್ತೆ. ತಾವು ಹೇಳಿದ್ರಿ ಈ ವೀಸಿಂಗ್ ಅನ್ನೋದು ಒಂದು ರೋಗ ಲಕ್ಷಣ ಅಂತ ಹೇಳಿ. ಈ ಆಸ್ತಮಾ ಇಂದ ಸಾವು ಆಗುವ ಸಂಭವ ಎಷ್ಟರ ಮಟ್ಟಿಗೆ ಇರುತ್ತೆ?
ಅಸ್ತಮಾ ಅನ್ನೋದು ಅಸ್ತಮಾ ಅಟ್ಯಾಕ್ ಅಂತ ಹೇಳ್ತೀವಿ. ಅಸ್ತಮಾದ ತೀವ್ರತೆ ಜಾಸ್ತಿ ಆಗಿದ ತಕ್ಷಣ ಏನಾಗ್ತದೆ, ನಮಗೆ ಉಸಿರಾಡಿಕ್ಕಾಗಲ್ಲ, ಆಮೇಲೆ ಉಸಿರಾಡ್ಲಿಕ್ಕೆ ತುಂಬಾ ಕಷ್ಟಪಟ್ಟು ಉಸಿರಾಡ್ತಾ ಇರ್ತಾರೆ. ಯಾವಾಗ ನಮ್ಮ ರೆಗ್ಯುಲರ್ ಅಸ್ತಮಾ ಸಿಂಪ್ಟಮ್ಸ್ನ ನಾವು ನೆಗ್ಲೆಕ್ಟ್ ಮಾಡಿ ಯಾವಾಗ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಳ್ಳೋದಿಲ್ಲ, ಈ ಯಾವುದೋ ಒಂದು ಇನ್ಫೆಕ್ಷನ್ ಇಂದ ಆಗಿರಬಹುದು, ಅಥವಾ ಕೆಲವೊಂದು ಸ್ಮೋಕ್ ಇನ್ಹೇಲ್ ಮಾಡೋದ್ರಿಂದ ಆಗಿರ್ಬೋದು ಅಕ್ಯೂಟ್ ಆಗಿ, ಅಥವಾ ಕೆಲವೊಂದ್ಸರಿ ನಾವು ಈಗ ಬ್ಲೀಚಿಂಗ್ ಪೌಡರು ಮನೆಯಲ್ಲಿ ಕ್ಲೀನ್ ಮಾಡ್ತಕ್ಕಂಥ ಲಿಕ್ವಿಡ್ಸ್ ಇರುತ್ತೆ, ಈಗ ವಾಶ್ರೂಮ್ ಅಥವಾ ಇದು ಕ್ಲೀನ್ ಮಾಡ್ತಕ್ಕಂಥ, ಅದರ ಫ್ಯೂಮ್ಸ್ ತಗೊಂಡಾಗ ಏನಾಗ್ತದೆ, ಇದ್ದಕ್ಕಿದ್ದಂಗೆ ವೀಸಿಂಗ್ ಸ್ಟಾರ್ಟ್ ಆಗ್ತದೆ. ಆ ತರ ವೀಸಿಂಗ್ ಜಾಸ್ತಿ ಆಗಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂತಂತಂದ್ರೆ ಡೆಫಿನೆಟ್ಲಿ ಅದು ಉಸಿರಾಟಕ್ಕೆ ತೊಂದರೆ ಮಾಡಿ ರೆಸ್ಪಿರೇಟರಿ ಅರೆಸ್ಟ್ ಅಂತ ಹೇಳ್ತೀವಿ, ಉಸಿರಾಟ ನಿಂತೋಗುವಂತ ಸಾಧ್ಯತೆಗಳಿರುತ್ತೆ. ಮತ್ತೊಂದು ಕರೆ ಇದೆ, ಬಸವನಗೌಡ ಅವರು ಕರೆ ಮಾಡಿದ್ದಾರೆ. ಬಸವನಗೌಡ ಅವರೇ, ತಮ್ಮ ಪ್ರಶ್ನೆಯನ್ನ ಕೇಳಿ. ನಮಸ್ಕಾರ ಮೇಡಮ್. ನಮಸ್ಕಾರ. ನಾವು ಈಗ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿಂದ ಮಾತಾಡೋದು ಮೇಡಮ್. ನಮಸ್ಕಾರ ಸರ್, ಹೇಳಿ. ಇದು ನಮ್ಗೆ ಯೂಸ್ವಲಿ ಇನ್ ದ ಮಂತ್ ಆಫ್ ಜೂನ್ ಜುಲೈ ಮೃಗಶಿರಾಮಣಿ ಟೈಮಲ್ಲಿ ಸ್ವಲ್ಪ ಅಲರ್ಜಿಕ್ ಇದು ಕಾಣಿಸ್ತಾರೆ. ಬೇರೆ ಟೈಮಲ್ಲೆಲ್ಲ ಏನ್ ಪ್ರಾಬ್ಲಮ್ ಇರೋದೇ ಇಲ್ಲ ಸರ್, ಆರಾಮ್ ಇರ್ತವೆ. ಓಕೆ, ಅದಕ್ಕೆ ಏನಾದ್ರು ಮೃಗಶಿರಾಮಣಿ ಟೈಮ್ನಾಗ ಅಷ್ಟೇ ಹಂಗಾಗುತ್ತೆ ಸರ್. ಓಕೆ, ನಿಮ್ಗೆ ಬೇರೆ ಟೈಮಲ್ಲಿ ಜೂನ್ ಜುಲೈ ಬಿಟ್ರೆ ಈಗ ಆಗಸ್ಟ್ ಇಂದ ಹಿಡಿದು ಮತ್ತೆ ಮೇ ವರ್ಗುನು ಕಂಪ್ಲೀಟ್ ಆಗಿ ನಾರ್ಮಲ್ ಆಗಿ ಇರ್ತೀರಾ, ಅಥವಾ ಆಗ್ಲೂ ಕೂಡ ಸ್ವಲ್ಪ ಜಾಸ್ತಿ ಕಡಿಮೆ ಇರ್ತದ? ಇಲ್ಲ, ಕಡಿಮೆ ಇರಲ್ಲ ಸರ್, ಎಷ್ಟು ಇರೋದೇ ಇಲ್ಲ ಸರ್. ಇರೋದೇ ಇಲ್ಲ. ಇದು ನಿಮ್ದು ನೋಡಿದ್ರೆ ಸೀಸನಲ್ ಅಸ್ತಮಾ ಅಂತ ಹೇಳ್ತೀವಿ. ಸೀಸನ್ ಅಂದ್ರೆ ಆ ಪರ್ಟಿಕ್ಯುಲರ್ ಸೀಸನ್ ಅಲ್ಲಿ ಮಾತ್ರ ನಿಮಗ್ ತೊಂದರೆ ಕೊಡುತ್ತೆ. ಯಾಕಪ್ಪ ಅಂತಂತಂದ್ರೆ ಆ ಒಂದು ಸೀಸನ್ ಅಲ್ಲಿ ಯಾವುದೋ ಒಂದು ನಿಮ್ ಮನೆ ಅಥವಾ ನಿಮ್ಮ ವಾತಾವರಣದಲ್ಲಿ ಇರ್ತಕ್ಕಂಥ ಹೂವು ಅಥವಾ ಪೋಲನ್ ಅಲ್ಲಿ ಡಿಫರೆನ್ಸ್ ಆಗಿರಬಹುದು. ಇದನ್ನ ನಾವು ಜನರಲಿ ಈ ವಸಂತ ಕಾಲದಲ್ಲಿ ಸ್ಪ್ರಿಂಗ್ ಸೀಸನ್ ಅಂತ ಏನ್ ಹೇಳ್ತೀವಿ, ಆ ಕಾಲದಲ್ಲಿ ಹೂ ಅರಳೋ ಟೈಮಲ್ಲಿ ಸುಮಾರು ಜನಕ್ಕೆ ಆಗತ್ತೆ. ಆ ಒಂದು 2 ಮತ್ತೆ 3 ತಿಂಗಳು ಮಾತ್ರ ಅವ್ರಿಗೆ ತೊಂದರೆ ಮಾಡುತ್ತೆ, ಮಿಕ್ಕಿದ ಟೈಮು ಇರೋದಿಲ್ಲ. ನೀವು ಇಷ್ಟು ಹೇಳಿ. ಬೇಸಿಗೆಯಲ್ಲಿ ಏನೇನು ತೊಂದರೆ ಇರಲ್ಲ ಸರ್. ನಿಮ್ಗೆ ಅದು 2 ತಿಂಗಳು ತೊಂದರೆ ಇತ್ತು ಅಂತಂತಂದ್ರೆ ಆ 2 ತಿಂಗಳನ್ನ ನೀವು ರೆಗ್ಯುಲರ್ ಆಗಿ ಪ್ರತಿ ವರ್ಷವೂ ಆ 2 ತಿಂಗಳು ಇನ್ಹೇಲರ್ ತಗೊಂಡ್ರೆ ನಿಮ್ಗೆ ಯಾವ್ದು ಸಮಸ್ಯೆನೂ ಆಗೋದಿಲ್ಲ ಸರ್. ಬಂದಾಗ ಮಾತ್ರ ಅಲ್ಲ, ಅಂದ್ರೆ ಈಗ 2 ತಿಂಗಳು ಇರೋದ್ರಿಂದ ನೀವು ಜೂನ್ 1ರಿಂದ ಸ್ಟಾರ್ಟ್ ಮಾಡಿ ಜುಲೈ 30ರವರೆಗೂ ತಗೊಂಡ್ರೆ 2 ತಿಂಗಳು ಕಂಪ್ಲೀಟ್ ಆಗಿ ದಿನಾಲೂ ತಗೊಂಡ್ರೆ ನಿಮ್ಗೆ ಯಾವುದೇ ತೊಂದರೆ ಇರೋದಿಲ್ಲ. ನೆಕ್ಸ್ಟ್ ಪ್ರತಿ ವರ್ಷ ಆ ಜೂನ್ ಜುಲೈಯಲ್ಲಿ ತಗೊಬೇಕಾಗತ್ತೆ. ನೋಡಿ, ನಿಮ್ದು ಅಲರ್ಜಿ ಸೀಸನಲ್ ಅಸ್ತಮಾ ಅಂದ್ರೆ ಜನರಲಿ ಅಲರ್ಜಿಯಿಂದ ಆಗುವಂತದ್ದು. ಆಮೇಲೆ ಯೂಶುವಲಿ ನೈಟ್ ಸ್ಲೀಪಿಂಗ್ ಟೈಮ್ ಅಲ್ಲಿ ಸ್ವಲ್ಪ ನೇಸಲ್ ಬ್ಲಾಕ್ ಇದೆ ಸರ್. ಓಕೆ, ಮೂಗ್ ಕಟ್ಟೋದು, ಮೂಗ್ ಸೋರೋದು, ಸೀನ್ ಬರೋದೆಲ್ಲ ಆಗತ್ತಾ? ಇರುತ್ತೆ ಸರ್. ಓಕೆ, ನೇಸಲ್ ಅಲರ್ಜಿ ಮತ್ತೆ ಅಂದ್ರೆ ಮೂಗಿನ ಅಲರ್ಜಿ ಮತ್ತೆ ಅಸ್ತಮಾ ಎರಡೂ ಇರೋದ್ರಿಂದ ಮೂಗಿನ ಸ್ಪ್ರೇ ಒಂದು ಬರುತ್ತೆ, ಫ್ಲುಟಿಕೋಸೋನ್ ಅಂದ್ಬಿಟ್ಟು, ಅದು ಮತ್ತೆ ಇನ್ಹೇಲರ್ ಎರಡೂ ತಗೊಬೇಕಾಗತ್ತೆ. 2 ತಿಂಗಳು ತಗೊಂಡ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಇರೋದಿಲ್ಲ ಸರ್. ಅದೇ ಡಾಕ್ಟರ್ ಹತ್ರ ತೋರಿಸಿದ್ರ, ಆಟ್ರಿವಿನ್ ಅಂತ ಕೊಟ್ಟಿದ್ರು ಅದಕ್ಕೆ ನೇಸಲ್ ಸ್ಪ್ರೇ. ಆಟ್ರಿವಿನ್ ಅಂತ ಯೂಸ್ ಮಾಡ್ತೀನಿ ಸರ್, ಅದು ಬಂದಾಗ ಅಷ್ಟೇ. ಆಟ್ರಿವಿನ್ ನಾವು ಜಾಸ್ತಿ ಯೂಸ್ ಮಾಡೋದಿಲ್ಲ. ಆಟ್ರಿವಿನ್ ಮ್ಯಾಕ್ಸಿಮಮ್ 3 ರಿಂದ 5 ದಿನ ಅಷ್ಟೇ ಯೂಸ್ ಮಾಡ್ತೀವಿ. ಅಕ್ಯೂಟ್ ಸ್ಟೇಜಸ್ ಅಂತ ಹೇಳ್ತೀವಿ, ಅಂದ್ರೆ ತಕ್ಷಣಕ್ಕೆ ಆರಾಮ್ ಕೊಡೋದಕ್ಕೆ ಮಾತ್ರ ಅದು. ಬೇರೆ ನೀವು ಅಲರ್ಜಿಕ್ ಸ್ಪೆಷಲಿಸ್ಟ್ ಅಥವಾ ಇವರನ್ನ ಮೀಟ್ ಮಾಡಿ ಆ ಟೈಮಲ್ಲಿ ಮಾತ್ರನೇ ಇನ್ಹೇಲರ್ ಮತ್ತೆ ನೇಸಲ್ ಸ್ಪ್ರೇ ತಗೊಬಹುದು ಸರ್. ಆದ್ರೆ ಬೆಸ್ಟ್ ಅಂದ್ರೆ ನೀವು ಒಂದು ಏನಂತಾರೆ ಪಲ್ಮನಿ ಫಂಕ್ಷನ್ ಟೆಸ್ಟ್ ಒಂದು ಮಾಡಿಸಿ. ಯಾಕಂದ್ರೆ ನಿಮ್ ಲಂಗ್ ಕೆಪಾಸಿಟಿ ಎಲ್ಲ ಕರೆಕ್ಟ್ ಆಗಿದ್ರೆ ಮಾತ್ರನೇ ಈ ತರ ಸೀಸನ್ ಅಲ್ಲಿ ಮಾತ್ರ ಕೊಡ್ತೀವಿ. ಲಂಗ್ ಫಂಕ್ಷನ್ ಕಡಿಮೆ ಇತ್ತು ಅಂದ್ರೆ ನೀವು ಕಂಪ್ಲೀಟ್ ಆಗಿ ತಗೊಬೇಕಾಗತ್ತೆ. ಹಂಗಾಗಿ ಒಂದು PFT ಅಂತ ಪಲ್ಮನಿ ಫಂಕ್ಷನ್ ಟೆಸ್ಟ್ ಅಂತ ಮಾಡಿಸಿ. ಡಾಕ್ಟರ್, ಇನ್ನ ಆಸ್ತಮಾ ಹಾಗೂ ಮನೆಮದ್ದು ಇದಕ್ಕಿರುವಂತಹ ನಂಟು, ಮನೆಮದ್ದಿಂದ ಆಸ್ತಮಾವನ್ನ ದೂರ ಇಡೋದಕ್ಕೆ ಸಾಧ್ಯ ಇದೆಯೇ? ಮನೆ ಮದ್ದಿನಿಂದ ಆಸ್ತಮಾನ ದೂರ ಇಡೋದಕ್ಕೆ ಸಾಧ್ಯವೇ ಇಲ್ಲ. ಒಂದೇನಂತಂದ್ರೆ ಅದರಿಂದ ಆಗ್ತಕ್ಕಂಥ ಈಗ ಕೆಮ್ಮು ಇರಬಹುದು ಅಥವಾ ಸ್ವಲ್ಪ ವೀಸಿಂಗ್ ಇರಬಹುದು, ಅದನ್ನ ಸ್ವಲ್ಪ ತಕ್ಕ ಮಟ್ಟಿಗೆ ಸ್ವಲ್ಪ ರಿಲೀಫ್ ಅಂತ ಕೊಡೋದ್ರಿಂದ ಕೆಲವೊಂದು ಕಷಾಯ, ಈಗ ಶುಂಠಿ ಕಷಾಯ ಆಗಿರ್ಬೋದು, ಅದೆಲ್ಲ ಕುಡಿಯೋದ್ರಿಂದ ಸ್ವಲ್ಪ ಬಿಸಿ ನೀರು ಮತ್ತೆ ಅರ್ಶನ ಹಾಕಿರ್ತಕ್ಕಂಥ ಒಂದು ನೀರು ಕುಡಿಯೋದ್ರಿಂದ ಏನಾಗುತ್ತೆ, ಸ್ವಲ್ಪ ಅದರ ಕೆಮ್ಮಿನ ಪ್ರಮಾಣ ಎಲ್ಲ ಕಡಿಮೆ ಆಗುತ್ತೆ ಹೊರತು ಏನಾಗುತ್ತೆ, ಆಸ್ತಮಾ ಅಲ್ಲಿ ಕೆಮ್ಮು ಒಂದು ಸಿಂಪ್ಟಮ್ ಅಷ್ಟೇ. ಹಂಗಾಗಿ ನಾವು ಅಸ್ತಮಾನ ರೂಟ್ ಲೆವೆಲ್ ಅಲ್ಲಿ ಅದನ್ನ ನಾವು ಟ್ರೀಟ್ ಮಾಡಿದ್ರೆ ಇದೆಲ್ಲಾನು ಅಷ್ಟೊಂದು ಬೇಕಾಗ್ಲಿಕ್ಕಿಲ್ಲ. ಸೊ ಮನೆ ಮದ್ದು ಸಿಂಪ್ಟಮ್ಯಾಟಿಕ್ ರಿಲೀಫ್ ಕೊಡುತ್ತೆ ಹೊರತು ಅದು ರೂಟ್ ಕಾಸ್ ನ ಅದು
ಪ್ರಾಬ್ಲಮ್ನ ಅದು ನಿವಾರಿಸೋದಿಲ್ಲ. ಬಹಳಷ್ಟು ನಂಬಿಕೆಗಳಿದೆ. ಈಗ ತಾನೇ ಕರೆ ಮಾಡಿದವ್ರು ಹೇಳಿದ್ರು ಮೃಗಶಿರ ನಕ್ಷತ್ರ ಅಂತ ಒಂದೆರಡು ಸಲ ಹೇಳಿದ್ರು ಅವರು ಮಾತಾಡ್ಬೇಕಾದ್ರೆ. ಇನ್ನು ಕೆಲವರಿಗೆ ಇರುವಂತಹ ನಂಬಿಕೆ, ಈ ರೀತಿ ಆಸ್ತಮಾ ಇರೋರಿಗೆ ಬದುಕಿರುವ ಮೀನನ್ನ ನುಂಗಿಸ್ತಾರೆ. ಅದು ನಮ್ಮಲ್ಲೂ ಪೇಷಂಟ್ಸ್ ಬಂದು ಹೇಳ್ತಾರೆ ಎಷ್ಟೊಂದು ಇದನ್ನ ಮಾಡಬಹುದಾ ಅಂತ. ಇದರಲ್ಲಿ ನಾವು ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಇದರಲ್ಲಿ ಯಾವುದೇ ಒಂದು ಹುರುಳಿಲ್ಲ. ಕೆಲವೊಬ್ರು ಇದನ್ನ ನನಗೆ ಸರಿ ಹೋಯ್ತು ಅಂತ ಹೇಳ್ತಾರೆ, ಕೆಲವೊಬ್ರು ಎಷ್ಟೊಂದು ಜನ ಇದನ್ನ ಮಾಡಿದ್ದೆ ಮತ್ತೆ ಬಂದಿರೋಂಥ ಸಾಧ್ಯತೆಗಳು ಇದಾವೆ. ಹಾಗಾಗಿ ಯಾವುದೇ ಒಂದು ವೈಜ್ಞಾನಿಕವಾದ ತಳಹದಿ ಮೇಲೆ ಇದು ಇಲ್ಲದೆ ಇರೋದ್ರಿಂದ ನಾನು ಯಾರಿಗೂ ಕೂಡ ಇದನ್ನ ರೆಕಮೆಂಡ್ ಮಾಡೋದಿಲ್ಲ ಮೇಡಮ್. ಇನ್ನು ಡಾಕ್ಟರ್, ಮಕ್ಕಳಲ್ಲಿ ಆಸ್ತಮಾ ಆದಾಗ ಪೋಷಕರು ಇಂತಹ ಮಕ್ಕಳನ್ನ ಯಾವ ರೀತಿ ನೋಡ್ಕೊಳ್ಬೇಕು? ಬಹಳ ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಎಷ್ಟೊಂದು ಜನ ಮಕ್ಕಳು ಬಂದಾಗ ಅವ್ರಿಗೆ ತುಂಬಾ ಆಂಗ್ಸೈಟಿ ಇರುತ್ತೆ ಪೇರೆಂಟ್ಸ್ ಅಲ್ಲಿ, ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಏನ್ ತಿನ್ನಕ್ ಕೊಡಬೇಕು, ಏನ್ ತಿನ್ನಕ್ ಕೊಡಬಾರ್ದು. ಕೆಲವೊಬ್ರು ಹೇಳ್ತಾರೆ ಬರೀ ಐಸ್ ಕ್ರೀಮ್ ತಿಂತಿರ್ತಾರೆ ಅದಕ್ಕೆ ಹಿಂಗಾಯ್ತು ಅಂತ ಹೇಳಿ. ಬೇಸಿಕಲಿ ಅಸ್ತಮಾನ ನಾವು ಕ್ಯೂರ್ ಮಾಡೋದಕ್ಕೆ ಆಗೋದಿಲ್ಲ, ಕಂಟ್ರೋಲ್ ಮಾಡ್ಬೋದು. ರೆಗ್ಯುಲರ್ ಆಗಿ ಇನ್ಹೇಲರ್ ಮತ್ತೆ ಅದರ ಒಂದು ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಬೇರೆ ಮಕ್ಕಳು, ಅದೇ ಏಜಿನ ಮಕ್ಕಳು, ಅವರ ಒಂದು ಫ್ರೆಂಡ್ಸ್ ಎಲ್ಲ ಎಷ್ಟು ಚೆನ್ನಾಗಿರ್ತಾರೆ ಅಷ್ಟೇ ಚೆನ್ನಾಗಿ ಅವರು ಕೂಡ ಇರಬಹುದು. ಏನಪ್ಪ ಒಂದು ಅಂದ್ರೆ ರೆಗ್ಯುಲರ್ ಆಗಿ ಮೆಡಿಕೇಶನ್ ಮಾಡಬೇಕು. ಆಮೇಲೆ ಕಾಲಕ್ಕೆ ಬಂದು ತೋರಿಸ್ಬೇಕಾಗತ್ತೆ. ಅದರ ಜೊತೆಯಲ್ಲಿ ಅವರ ಒಂದು ರೂಮ್ ಏನಿರ್ತದೆ, ಅವರು ಮಕ್ಕಳು ಮಲಗ್ತಕ್ಕಂಥ ರೂಮ್ನ ತುಂಬಾ ನೀಟಾಗಿ ಇಟ್ಕೊಬೇಕು. ನಾವೆಲ್ಲ ಆಚೆ ಒಂದು ಸ್ಮೋಕ್ ಬಗ್ಗೆ ಅಥವಾ ಪೊಲ್ಯೂಷನ್ ಬಗ್ಗೆ ಅಥವಾ ಒಂದು ಏನ್ ಹೇಳ್ತೀವಿ ಪೋಲನ್ಸ್ ಬಗ್ಗೆ ಎಲ್ಲ ಹೇಳ್ತೀವಿ, ಇದು ಕಾಸ್ ಮಾಡ್ಬೋದು ಅಂತ. ಬಟ್ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಮಕ್ಕಳಲ್ಲೂ ಕೂಡ ಏನಪ್ಪಾ ಅಂದ್ರೆ ಹೌಸ್ ಡಸ್ಟ್ ಮೈಟ್ ಅಂತ ಇರುತ್ತೆ. ನೀವು ಮಲಗ್ತಕ್ಕಂಥ ಒಂದು ಬೆಡ್ ಅಲ್ಲಿ ಒಂದು ಸಣ್ಣ ಕ್ರಿಮಿ ಇರುತ್ತೆ, ಅದರ ಹೆಸರು ಹೌಸ್ ಡಸ್ಟ್ ಮೈಟ್ ಅಂತ ಹೇಳ್ತೀವಿ. ಅದು ನಮ್ಮ ಕಣ್ಣು ಕಾಣಿಸೋದಿಲ್ಲ. ಅದು ಒಂದು ನಮ್ಮ ಒಂದು ಡೆಡ್ ಸ್ಕಿನ್ ನ ಒಂದು ಯೂಸ್ ಮಾಡಿಕೊಂಡು ಅದು ಬದುಕ್ತಾ ಇರುತ್ತೆ. ಅದರಿಂದ ಎಷ್ಟೊಂದು ಜನರಲ್ಲಿ ಆಸ್ತಮಾ ಉಂಟಾಗುತ್ತೆ. ಹಾಗಾಗಿ ಆ ಮಕ್ಕಳಲ್ಲಿ ಅವರ ಒಂದು ದಿಂಬಿನ ಕವರ್ ಅಥವಾ ಆಮೇಲೆ ಇದೇನು ಬೆಡ್ ಸ್ಪ್ರೆಡ್ ಏನಿರುತ್ತೆ, ಬೆಡ್ಶೀಟ್ ಏನಿರುತ್ತೆ, ಅದನ್ನ ಫ್ರೀಕ್ವೆಂಟ್ ಆಗಿ ಅಂದ್ರೆ ಒಂದು 3-4 ಅಥವಾ 4-5 ದಿನದಲ್ಲಿ ಒಂದ್ಸರಿ ಬಿಸಿನೀರಲ್ಲಿ ನೆನೆ ಹಾಕ್ಬಿಟ್ಟು ಒಗೆದು ಇಡೋದ್ರಿಂದ, ಅಥವಾ ಈಗೆಲ್ಲ ಹೈಪೋ ಅಲರ್ಜಿಕ್ ಬೆಡ್ಶೀಟ್ಸ್ ಎಲ್ಲ ಸಿಗತ್ತೆ, ಸೊ ಅದನ್ನ ಯೂಸ್ ಮಾಡೋದ್ರಿಂದ. ಆಮೇಲೆ ಎಷ್ಟೊಂದು ಈಗ ಅದನ್ನ ಈಸಿ ಮಾಡ್ಲಿಕ್ಕೆ ಈಗ ವಾಷಿಂಗ್ ಮಿಷಿನ್ ಅಲ್ಲೇನೆ ಹಾಟ್ ವಾಟರ್ ಮೋಡ್ ಅಥವಾ ಸ್ಟೀಮ್ ಮೋಡ್ ಅಂತಾನು ಬರ್ತಾ ಇದೆ. ಸೊ ಅದು ಹಾಕಿ ಒಗೆಯೋದ್ರಿಂದ ಆ ಕ್ರಿಮಿಗಳ ಸತ್ತು ಅದರಿಂದ ಅವ್ರಿಗೆ ಪದೇ ಪದೇ ಆಸ್ತಮಾ ಅಟ್ಯಾಕ್ ಆಗದೆ ಇರೋಂಗೆ ನೋಡ್ಕೋಬಹುದು. ಒಂದು ಮನೆಯಲ್ಲಿ ನೀಟಾಗಿ ಇಟ್ಕೊಬಹುದು. ನಾವೇನ್ ಮಾಡ್ತೀವಿ, ಈಗ ಧೂಳು ಎಲ್ಲಾದ್ರೂ ಕೂತಿದ್ರೆ ಅಲ್ಲಿ ಧೂಳು ಹೊಡಿಯೋದು ಆ ತರ ಮಾಡ್ತೀವಿ. ಅದು ಧೂಳು ಹೋಗಿ ಮತ್ತೆ ಇನ್ನೊಂದ್ ಕಡೆ ಕೂತ್ಕೊಳ್ಳುತ್ತೆ ಹೊರತು ಅದು ಹೋಗೋದಿಲ್ಲ. ಹಂಗಾಗಿ ಸ್ವಲ್ಪ ಮಟ್ಟಿಗೆ ನಾವು ವ್ಯಾಕ್ಯೂಮ್ ಕ್ಲೀನರು ಅಥವಾ ಒದ್ದೆ ಬಟ್ಟೆಯಲ್ಲಿ ಆ ಒಂದು ಸರ್ಫೇಸಸ್ ನ ಒರೆಸೋದ್ರಿಂದ ಆ ಒಂದು ಧೂಳು ಕಡಿಮೆ ಆಗಿ ಆಸ್ತಮಾ ಅಟ್ಯಾಕ್ಸ್ ಕಡಿಮೆ ಆಗುತ್ತೆ. ಜೊತೆಯಲ್ಲಿ ಆದಷ್ಟು ಚಿಕ್ಕ ಮಕ್ಕಳಲ್ಲಿ ಈಗ ಫರ್ ಇರ್ತಕ್ಕಂಥ ಗೊಂಬೆಗಳೇನಿರುತ್ತೆ ಅದನ್ನ ಸ್ವಲ್ಪ ನೀಟಾಗಿ ಇಟ್ಕೊಬೇಕು. ಆಮೇಲೆ ಫರ್ ಇರ್ತಕ್ಕಂಥ ಕಾರ್ಪೆಟ್ಸ್ ಏನ್ ಹಾಕ್ತಾರೆ ಅದನ್ನ ಕೂಡ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಡಾಕ್ಟರ್, ಮತ್ತೊಂದು ಕರೆ ಇದೆ. ಪ್ರೇಮಾ ಅವರು ಕರೆ ಮಾಡಿದ್ದಾರೆ. ಪ್ರೇಮಾ ಅವರೇ, ತಮ್ಮ ಪ್ರಶ್ನೆಯನ್ನ ಕೇಳಿ. ನಮಸ್ತೆ ಅಮ್ಮ, ಹೇಳಿ. ನಮಸ್ಕಾರ ಸರ್. ನಮಸ್ತೆ, ಹೇಳಿ ಅಮ್ಮ. ನನ್ನ ಹೆಸರು ಪ್ರೇಮಾ ಅಂತ. ಸರ್, ನಮ್ಮ ಪಾಪ 6 ವರ್ಷ ಅವನಿಗೆ ಮೂಗಲ್ಲಿ ಸೀಟಿಗೆ ಗೆಡ್ಡೆ ಅಂತ ಆಪರೇಷನ್ ಮಾಡ್ತಿದ್ವಿ ಸರ್. ಬೇಸಿಗೆ ಸರ್ ನಾರ್ಮಲ್ ಆಗಿರ್ತಾನೆ. ಚಳಿಗಾಲ ಮಳೆಗಾಲ ಗೊತ್ತಂದ್ರೆ ಮೂಗ್ ಬ್ಲಾಕ್ ಆಗುತ್ತೆ, ತೊಂದರೆ ಆಗುತ್ತೆ. ಮತ್ತೆ ಬೆಳಿಗ್ಗೆ ಎದ್ದು ಸೀನ್ ಸಫರ್ ಬರುತ್ತೆ ಸರ್ ಅವನಿಗೆ. ಅಮ್ಮ, ವೀಸಿಂಗ್ ಬರುತ್ತಾ, ಕೆಮ್ಮು ಬರುತ್ತಾ ಅವನ್ಗೆ? ಏನಾರ ಗಂಟ್ಲು ಇನ್ಫೆಕ್ಷನ್ ಆದ್ರೆ ಕೆಮ್ಮು ಜಾಸ್ತಿ ಬರುತ್ತೆ. ಕೆಮ್ಮೆಲ್ಲ ಸೀನ್ ಜಾಸ್ತಿ ತರ ಬರೋದು ಅಂದ್ರೆ ಮೂಗು ಬ್ಲಾಕ್ ಆಗುತ್ತೆ. ಒಂದ್ ಮೂಗ್ ಬ್ಲಾಕ್ ಆದ್ರೆ ಮೂಗು ಆತರ ಆಗುತ್ತೆ ಸರ್. ಅಮ್ಮ, ಮೂಗ್ ಬ್ಲಾಕ್ ಆಗ್ತಾ ಇದೆ, ಪದೇ ಪದೇ ಸೀನ್ ಬರ್ತಾ ಇದೆ, ಮೂಗ್ ಸೋರ್ತಾ ಇದೆ ಅಂತಂದ್ರೆ ಇದು ಮೂಗಿನ ಅಲರ್ಜಿ. ಮೂಗು ಮತ್ತೆ ಸೈನಸಸ್ ಏನಾಗುತ್ತೆ ಅದರ ಅಲರ್ಜಿ ಕೂಡ ಆಸ್ತಮಾ ಜೊತೆಲಿ ಬರಬಹುದು. ಆಯ್ತಾ? ಬರೀ ಮೂಗಿನ ಅಲರ್ಜಿ ಇದೆಯಾ ಅಥವಾ ಆಸ್ತಮಾನು ಇದೆಯಾ ಅನ್ನೋದನ್ನ ಫಸ್ಟ್ ಕನ್ಫರ್ಮ್ ಮಾಡ್ಬೇಕಾಗತ್ತೆ. ಆಯ್ತಾ? ಮೂಗಿನ ಅಲರ್ಜಿ ಬ್ಲಡ್ ಚೆಕಪ್ ಮಾಡ್ತಿದ್ವಿ, ಅದ್ರಲ್ಲಿ ಅಲರ್ಜಿ ಅಂತ ಜಾಸ್ತಿ ಐತೆ. ನಮ್ಗೆ ಬ್ಲಡ್ ಅಲರ್ಜಿ ಜಾಸ್ತಿ ಆಗುತ್ತೆ, ಮಾಸ್ಕ್ ಕಂಪಲ್ಸರಿ ಹಾಕಿ ಅಂತ ಹೇಳಿದ್ರು ಸರ್. ಅದೇ ಅಲರ್ಜಿ ಎರಡರಲ್ಲೂ ಇರುತ್ತೆ ಅಮ್ಮ. ಅಲರ್ಜಿ ಅಂದ್ರೆ ಈಸ್ನೋಫಿಲ್ಸ್ ಅಂತ ಹೇಳ್ತೀವಿ ಬ್ಲಡ್ ಅಲ್ಲಿ, ಅದು ಎರಡರಲ್ಲೂ ಜಾಸ್ತಿ ಆಗುತ್ತೆ. ಮೂಗಿನ ಅಲರ್ಜಿಯಲ್ಲೂ ಆಗುತ್ತೆ, ಆಮೇಲೆ ಆಸ್ತಮಾಲ್ಲೂ ಜಾಸ್ತಿ ಆಗುತ್ತೆ. ಫಸ್ಟ್ ಏನ್ ಮಾಡಿ, ಮೂಗಿನ ಅಲರ್ಜಿ ಅಂತೂ ಕನ್ಫರ್ಮ್ ಇದೆ ನಿಮ್ಮ ಇವ್ರಿಗೆ, ಆಯ್ತಾ?
ಆಸ್ತಮಾ ಇದೆಯಾ ಅಲ್ಲ ಒಂದ್ಸರಿ ಚೆಕ್ ಮಾಡಿಸಿ. ಮೂಗಿನ ಅಲರ್ಜಿಗೂ ಕೂಡ ರೆಗ್ಯುಲರ್ಲಿ ನೇಸಲ್ ಸ್ಪ್ರೇ ಹಾಕ್ಬೇಕಮ್ಮ. ನೀವು ಮೂಗ್ ಕಟ್ಟೋದು ಗೊರಕೆ ಹೊಡಿಯೋದು ಏನಾದ್ರು ಮಾಡ್ತಾರಾ? ಹಂಗಾಗಿ ಸ್ವಲ್ಪ ಜಾಸ್ತಿ ದಿನದವರೆಗೂ ಆ ಮೂಗಿನ ಸ್ಪ್ರೇ ಕೊಡ್ಬೇಕಾಗತ್ತೆ. ಯಾವ್ದಾದ್ರು ಅಲರ್ಜಿ ಸ್ಪೆಷಲಿಸ್ಟ್ ಅಥವಾ ENT ಸರ್ಜನ್ಗೆ ನೋಡಿಸ್ಬೇಕಮ್ಮ. ಥ್ಯಾಂಕ್ ಯು ಮಾ. ಡಾಕ್ಟರ್, ಆಸ್ತಮಾ ಇರೋ ಮಕ್ಕಳನ್ನ ಪೋಷಕರು ಹೇಗೆ ನೋಡ್ಕೊಳ್ಬೇಕು ಅಂತ ತಾವು ಹೇಳಿದ್ರಿ. ಇನ್ನು ಈ ಆಸ್ತಮಾ ಇರೋ ಮಕ್ಕಳನ್ನ ಗಮನಿಸ್ತಾ ಇರೋರು ಬೆಳಗಿಂದ ಸಂಜೆವರೆಗೂ ಅವರು ಯೂಶಲಿ ಶಾಲೆಯಲ್ಲಿ ಇರ್ತಾರೆ. ಆ ಶಿಕ್ಷಕರಿಗೆ ನಾವೇನಾದ್ರೂ ಒಂದು ಸ್ಪೆಷಲ್ ಇನ್ಸ್ಟ್ರಕ್ಷನ್ ಕೊಟ್ಟು ಅವರಿಗೆ ಹೇಳಿ ಇಟ್ಟಿರ್ಬೇಕಾ, ಈ ರೀತಿ ಚಿಹ್ನೆಗಳೇನಾದ್ರು ಕಂಡು ಬಂದ್ರೆ ನಮಗೆ ತಿಳಿಸಿ ಅಂತ ಹೇಳಿ? ಓಕೆ, ಮೇನ್ ಏನಪ್ಪಾ ಅಂತಂದ್ರೆ ಅವ್ರಿಗೆ ಶಿಕ್ಷಕರಿಗೆ ಹೇಳಬೇಕು, ಹಿಂಗೆ ನಮ್ಮ ಮಗ ಅಥವಾ ಮಗಳಿಗೆ ಈ ತರ ಆಸ್ತಮಾ ಇದೆ, ಹಂಗಾಗಿ ಉಸಿರಾಟದ ತೊಂದರೆ ಜಾಸ್ತಿ ಆದ್ರೆ ಅಥವಾ ವೀಸಿಂಗ್ ತುಂಬಾ ಜಾಸ್ತಿ ಆದ್ರೆ ಕಷ್ಟ ಆಗ್ತಿದೆ ಅಂತಂತಂದ್ರೆ, ಅಥವಾ ಮಂಕ ಕೂತಿದ್ರೆ, ಈಗ ಬೇರೆ ಮಕ್ಕಳನ್ನ ಕಂಪೇರ್ ಮಾಡಿದ್ರೆ ಇವರು ತುಂಬಾ ಮಂಕಾಗಿ ಕೂತಿದ್ರೆ, ಅಥವಾ ಎಸ್ಪೆಷಲಿ ಕೆಲವೊಂದ್ಸರಿ ಏನಾಗ್ತದೆ ಆಸ್ತಮಾ ಕಂಟ್ರೋಲ್ಗೆ ಬರ್ದೇ ಇದ್ದಾಗ ಬೇರೆಯವರು ಈಗ ಒಂದು ರನ್ನಿಂಗ್ ಈವೆಂಟ್ ಆಗಿರಬಹುದು, ಇಂಥದ್ರಲ್ಲಿ ಏನಾಗ್ತದೆ ಅವರು ತಕ್ಕ ಮಟ್ಟಿಗೆ ಜೋರಾಗಿ ಓಡ್ಲಿಕ್ಕೆ ಆಗೋದಿಲ್ಲ, ಬೇರೆಯವರು ಕಂಪೇರ್ ಮಾಡಿ ತುಂಬಾ ಹಿಂದೆ ಉಳಿದು ಬಿಡ್ತಾರೆ. ಯಾಕೆ ಅಂತಂದ್ರೆ ಅಂಡರ್ಲೈಯಿಂಗ್ ಆಸ್ತಮಾ ಇರಬಹುದು. ಹಂಗೇನಾದ್ರೂ ಇದ್ರೆ ದಯವಿಟ್ಟು ನೀವು ಕೂಡ ಅವರ ಪೇರೆಂಟ್ಸ್ಗೆ ತಿಳಿಸಿ. ಈಗಿಂದ ಅಂದ್ರೆ ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಮ್ಮ ಉದ್ದೇಶ ಈಗ ಚೈಲ್ಡ್ಹುಡ್ ಆಸ್ತಮಾ ಆಗಿರ್ಬೋದು ಅಥವಾ ಅಡಲ್ಟ್ಹುಡ್ ಆಸ್ತಮಾ ಆಗಿರಬಹುದು, ಎರಡರಲ್ಲೂ ನಮ್ಮ ಮೇನ್ ಉದ್ದೇಶ ಏನಪ್ಪಾ ಅಂತಂದ್ರೆ ಅವರ ಒಂದು ಸಮಕಾಲೀನರು, ಅಂದ್ರೆ ಅವರ ಏಜ್ ಈಕ್ವಲೆಂಟ್ ಏನಿರ್ತಾರೆ ಅವರಷ್ಟೇ ಚೆನ್ನಾಗಿ ಇವರು ಇರಬೇಕು, ಯಾವುದೇ ಒಂದು ತೊಂದರೆ ಆಗಬಾರ್ದು ಅನ್ನೋದೇನೆ ಆಸ್ತಮಾ ಟ್ರೀಟ್ಮೆಂಟ್ ನ ಪ್ರಮುಖ ಉದ್ದೇಶ. ಹಂಗಾಗಿ ಅದರಲ್ಲಿ ಏನಾದ್ರೂ ಅವರು ಅಷ್ಟು ಬೇರೆ ಮಕ್ಕಳ ತರ ಇಲ್ಲ ಅಥವಾ ಅಷ್ಟೊಂದು ಪರ್ಫಾರ್ಮ್ ಮಾಡ್ತಿಲ್ಲ ಅಂತಂದ್ರೆ, ಜೋರಾಗಿ ಓಡ್ಬೇಕಾದ್ರೆ ಉಸಿರಾಟಕ್ಕೆ ತೊಂದರೆ ಅಥವಾ ಕೂತಾಗ ವೀಸಿಂಗ್ ಬರ್ತಕ್ಕಂಥದ್ದು, ಪದೇ ಪದೇ ಕೆಮ್ಮು ಬರ್ತಕ್ಕಂಥದ್ದು, ಆತರ ಏನಾದ್ರು ಇದ್ರೆ ಅವ್ರ ಪೋಷಕರಿಗೆ ತಿಳಿಸ್ಬೇಕು. ಡಾಕ್ಟರ್, ಮತ್ತೊಂದು ಕರೆ ಇದೆ. ಮಲ್ಲಿಕಾರ್ಜುನ ಅವರು ಕರೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಅವರೇ, ತಮ್ಮ ಪ್ರಶ್ನೆಯನ್ನ ಕೇಳಿ. ಹಲೋ ಹಲೋ, ನಮಸ್ತೆ ಸರ್, ಹೇಳಿ. ನಮಸ್ತೆ ಸರ್, ಹೇಳಿ. ಅದೇ ಸರ್, ಈಗ ಜಾಸ್ತಿ ಕನ್ಫ್ಯೂಷನ್ ಆಗ್ತಾ ಇದೆ, ಮತ್ತೆ ಗೊತ್ತಷ್ಟೇ ಸರ್. ಸ್ವಲ್ಪ ಜೋರಾಗಿ ಮಾತಾಡ್ತೀರಾ, ಕ್ಲಿಯರ್ ಆಗಿ? ಕಣ್ಣು ಕುಟ್ಟಿರೋ ಜಾಸ್ತಿ ಆಗ್ತಾ ಇದೆ ಸರ್, ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತಾ ಇಲ್ಲ ಸರ್ ನಮ್ಗೆ. ಕೆಮ್ಮು ವೀಸಿಂಗ್ ಏನಾದ್ರು ಇದೆಯಾ? ಇಲ್ಲ ಸರ್, ಇಲ್ಲ, ಇಲ್ಲ, ಬಟ್ ಕುಟ್ಲಿ ಜಾಸ್ತಿ ಆಗ್ತದೆ. ಹಲೋ. ಹಲೋ ಸರ್, ಏನ್ ಜಾಸ್ತಿ ಆಗ್ತಿದೆ ಅಂದ್ರಿ? ಕೆಮ್ಮು, ಕಣ್ ಸುಟ್ಲಿ ಅಂತಾರಲ್ಲ ಸರ್ ನಮ್ ಕಡೆ, ಕಣ್ ಕುಟ್ಟಿರ ಆಮೇಲೆ ನೋವು ಬರ್ತಾ ಇದೆ ಸರ್. ಖುಜ್ಲಿ ಅಂತ ಹೇಳ್ತಿರ್ಬೋದಾ? ಅಲ್ಲ, ಏನ್ ಅಲರ್ಜಿ ತರ ಆಗ್ತಿದ್ಯಾ? ಸರ್, ಅದು ಕಣ್ ಕುಟ್ಟಿರ ಅಂತ ಆಗುತ್ತಲ್ಲ ಸರ್, ಒಳಗಡೆ ಆಗುತ್ತಲ್ಲ. ಓಕೆ, ಜೊತೆಯಲ್ಲಿ ನಿಮ್ಗೆ ಮೂಗ್ ಕಟ್ಟದ್ ಮೂಗ್ ಸೋರ ಸೀನ್ ಬರೋದ್ ಏನಾದ್ರು ಇದೆಯಾ? ಆ ತರ ಏನಿಲ್ಲ ಸರ್ ಅದು. ಓಕೆ, ಅದು ಒಂದ್ಸರಿ ಆಫ್ಥಲ್ಮಾಲಜಿಸ್ಟ್ ನೋಡಿಸ್ಬೇಕು ಇವ್ರೆ. ಬೇರೆ ಏನು ಸಮಸ್ಯೆ ತರ ಏನ್ ಅನ್ನಿಸ್ತಾ ಇಲ್ಲ. ಒಂದ್ಸರಿ ಕಣ್ಣಿನ ಅಲರ್ಜಿ ಆಗುವಂತ ಚಾನ್ಸಸ್ ಇರುತ್ತೆ, ಹಂಗಾಗಿ ಕಣ್ಣಲ್ಲಿ ಏನಾದ್ರು ತೊಂದರೆ ಇದೆಯಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ಅದೇ ಸರ್, ಈಗ ಹೊರಗಡೆ ಎಲ್ಲ ಯಾವ್ದು ಚಶ್ಮೆ ತಗೊಳಕ್ ಹೇಳ್ತಾ ಇದ್ದಾರೆ, ಡ್ರಾಪ್ಸ್ ಹೇಳಿದಾರಾ? ಗ್ಲಾಸ್ ತಗೊಳಕ್ ಹೇಳ್ತಾ ಇದ್ದಾರೆ. ಡ್ರಾಪ್ಸ್ ಅಂತ ಹೇಳ್ತಿದ್ದಾರೆ ಅನ್ಸುತ್ತೆ. ಓಕೆ, ಅವ್ರು ಆಫ್ಥಲ್ಮಾಲಜಿಸ್ಟ್ ನ ಕನ್ಸಲ್ಟ್ ಮಾಡಿ ಅವ್ರು ಏನ್ ಹೇಳಿರ್ತಾರೋ ಅದನ್ನ ಫಾಲೋ ಮಾಡಿ ಸರ್. ಇನ್ನು ಡಾಕ್ಟರ್, ಮತ್ತೊಂದು ಪ್ರಶ್ನೆ. ಆಸ್ತಮಾ ಇರೋರು ವ್ಯಾಯಾಮ ಹಾಗೂ ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದೇ? ಹೌದು, ಅದು ಮಸ್ಟ್ ಅಂಡ್ ಶುಡ್. ಅದು ಯಾರಿಗ ಆಸ್ತಮಾ ಇದೆ ಅವ್ರಿಗೆ ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇರೋದಿಲ್ಲ. ಇದನ್ ಮಾಡಬಾರ್ದು, ಅದನ್ನ ಮಾಡಬಾರ್ದು, ಈ ತರ ಇರಬಾರ್ದು, ಆ ತರ ಇರಬಾರ್ದು, ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇರೋದಿಲ್ಲ. ದೈಹಿಕ ಚಟುವಟಿಕೆ ಅತ್ಯಗತ್ಯ. ನಾವು ಇನ್ಹೇಲರ್ಸ್ ತಗೊಳ್ಳೋದ್ರ ಜೊತೆಯಲ್ಲಿ ಯಾವುದೇ ಒಂದು ರಿಸ್ಟ್ರಿಕ್ಷನ್, ಎಷ್ಟೊಂದು ಜನಕ್ಕೆ ಈಗ ಕೆಲವೊಂದು ಅಥ್ಲೀಟ್ಸ್ ಮತ್ತೆ ಇವರಲ್ಲೂ ಕೂಡ ಆಸ್ತಮಾ ಇರೋದಿದೆ. ಸೊ ಅವರು ಕೂಡ ರೆಗ್ಯುಲರ್ ಆಗಿ ಅದನ್ನ ಕಂಟ್ರೋಲ್ ಮಾಡಿಕೊಂಡು ಅವರು ವರ್ಲ್ಡ್ ಲೆವೆಲ್ ಅಲ್ಲಿ ಅದನ್ನ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಅದು ಯಾವುದೇ ಒಂದು ಇದನ್ನ ನಾವು ಬಚ್ಚಿಟ್ಕೊಬಾರ್ದು ಅಷ್ಟೇ. ಈಗ ಏನು ಆಸ್ತಮಾ ಇರೋದನ್ನ ಹೇಳದೆ ಇರುವಂತದ್ದು ಆತರ ಮಾಡಬಾರ್ದು. ಪ್ರೊಫೆಷನಲ್ ಸ್ಪೋರ್ಟ್ಸ್ ಅಲ್ಲೂ ಕೂಡ ಎಷ್ಟೊಂದು ಜನ ಆಸ್ತಮಾ ಇರೋರು ಇದ್ದಾರೆ, ಹಾಗೂ ಅದನ್ನ
ವಿತ್ ಆಸ್ತಮಾ ಓನ್ಲಿ ಅದನ್ನ ಟ್ರೀಟ್ಮೆಂಟ್ ತಗೊಂಡು ಅದನ್ನ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇಲ್ಲ, ಅದು ಅತ್ಯವಶ್ಯಕ ಅಂತ ಹೇಳ್ತೀನಿ. ಇನ್ನು ಡಾಕ್ಟರ್, ಈ ಪೇಷಂಟ್ಗಳ ಬಗ್ಗೆ ಬಂದಾಗ ಒಂದು ಸೇಯಿಂಗ್ ಇದೆ, ಪೇನ್ ಗಾನ್ ಪೇಷಂಟ್ಸ್ ಗಾನ್ ಅಂತ. ಯೂಶುವಲಿ ಈಗ ತಮ್ಮ ಹತ್ರ ಭೇಟಿ ಮಾಡಿದಾಗ ನೀವು ಇನ್ಹೇಲರ್ಸ್ ಅಥವಾ ಪ್ರಿಸ್ಕ್ರಿಪ್ಷನ್ ಅನ್ನ ಕೊಟ್ಟಿರ್ತೀರಿ. ಅದು ಸ್ವಲ್ಪ ಗುಣಮುಖ ಆಗ್ತಿದ್ದಂಗೆ ಈ ಆಸ್ತಮಾ ರೋಗಿಗಳು ಅಥವಾ ಯಾರೇ ಆಗಿರಬಹುದು ಮತ್ತೆ ವೈದ್ಯರ ಬಳಿ ಹೋಗೋ ಅವಶ್ಯಕತೆ ಇಲ್ಲ, ನಾವು ಚೆನ್ನಾಗಿದ್ದೇವೆ ಅಂತ ಭಾವಿಸ್ತಾರೆ. ಈ ಆಸ್ತಮಾ ಇರೋರು ಅವರಿಗೆ ಎಲ್ಲ ನಾರ್ಮಲ್ ಆಗಿರ್ಲಿ ಇಲ್ಲದೆ ಇರ್ಲಿ, ಅವರು ಎಷ್ಟು ತಿಂಗಳಿಗೊಮ್ಮೆ ಅಥವಾ ದಿನಗಳಿಗೊಮ್ಮೆ ಪಲ್ಮನಾಲಜಿಸ್ಟ್ ನ ಮೀಟ್ ಮಾಡಿ ತಿಳ್ಕೊಳ್ಬೇಕು? ಇನ್ ಜನರಲ್ ನಾವು ಹೇಳೋದು ಪ್ರತಿ 3 ತಿಂಗಳಿಗೊಂದ್ಸರಿ ಅವ್ರನ್ನ ರೆಗ್ಯುಲರ್ ಆಗಿ ಚೆಕ್ಅಪ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ 3 ತಿಂಗಳಿಗೊಂದ್ಸರಿ ಅವರ ಪ್ರೀವಿಯಸ್ 3 ತಿಂಗಳು ಹೇಗಿತ್ತು ಅಂತ, ಎಷ್ಟು ಸರಿ ಅವ್ರಿಗೆ ವೀಸಿಂಗ್ ತೊಂದರೆ ಆಯ್ತು, ಉಸಿರಾಟದ ತೊಂದರೆ ಇನ್ನೂ ಇದೆಯಾ, ಕೆಮ್ಮು ಎಷ್ಟು ಸರಿ ಆಯ್ತು, ರಾತ್ರಿ ಹೊತ್ತು ತೊಂದರೆ ಜಾಸ್ತಿ ಆಗ್ತಿದ್ಯಾ, ಅದೆಲ್ಲ ನೋಡ್ಕೊಂಡು ನಾವು ಕಂಟ್ರೋಲ್ ಅಂತ ಹೇಳ್ತೀವಿ. ಅಸ್ತಮಾನ ನಾವು ಮೆಷರ್ ಮಾಡೋದು ಕಂಟ್ರೋಲ್ ಅಂತ, ವೆಲ್ ಕಂಟ್ರೋಲ್ಡ್, ಇಂಟರ್ಮೀಡಿಯೇಟ್ ಕಂಟ್ರೋಲ್ ಅಂದ್ರೆ ಅನ್ಕಂಟ್ರೋಲ್ಡ್ ಅಂತ ಹೇಳ್ತೀವಿ. ಸೊ ಹಂಗಾಗಿ ವೆಲ್ ಕಂಟ್ರೋಲ್ಡ್ ಇತ್ತು ಅಂತಂತಂದ್ರೆ ಆ ಮೆಡಿಕೇಶನ್ ನ ಕಡಿಮೆ ಮಾಡಬಹುದಾ, ಅವ್ರ ಲಂಗ್ ಫಂಕ್ಷನ್ ಎಲ್ಲ ಚೆನ್ನಾಗಿತ್ತು ಅಂತಂತಂದ್ರೆ ಆ ಮೆಡಿಕೇಶನ್ ಇನ್ಹೇಲರ್ ನ ಡೋಸ್ ಕಡಿಮೆ ಮಾಡಬಹುದಾ ಅಂತ ನೋಡ್ತೀವಿ. ಅದೇನೆ ಅನ್ಕಂಟ್ರೋಲ್ಡ್ ಇತ್ತು ಅಂತಂದ್ರೆ ಆ ಇನ್ಹೇಲರ್ ನ ಡೋಸ್ ನ ಸ್ವಲ್ಪ ಜಾಸ್ತಿ ಮಾಡಬಹುದಾ ಅನ್ನೋದನ್ನ ನೋಡ್ತೀವಿ. ಸೊ ಹಾಗಾಗಿ ಪ್ರತಿ 3 ತಿಂಗಳಿಗೊಮ್ಮೆ ಪಲ್ಮನಾಲಜಿಸ್ಟ್ ನ ಮೀಟ್ ಮಾಡಿದ್ರೆ ಸಾಕಾಗತ್ತೆ. ಓಕೆ ಡಾಕ್ಟರ್, ಇನ್ನ ತಾವಾಗ್ಲೇ ಹೇಳಿದ್ರಿ ಆಸ್ತಮಾನ ಗುಣಪಡಿಸೋದಕ್ಕಾಗೋದಿಲ್ಲ, ಆದ್ರೆ ಅದನ್ನ ಮ್ಯಾನೇಜ್ ಮಾಡಬಹುದು ಅಂತ. ಈಗ ಮಕ್ಕಳ ಬಗ್ಗೆ ಹೇಳುವಾಗ ಯಾವ ರೀತಿಯಾಗಿ ಕೇರ್ ತಗೋಬೇಕು ಅಂತಾನೂ ತಿಳಿಸ್ಕೊಟ್ಟಿದ್ದೀರಿ. ಇನ್ನು ನಮ್ಮ ದೈನಂದಿನ ದಿನಚರಿಯಲ್ಲಿ, ನಮ್ಮ ಜೀವನ ಶೈಲಿಯಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರಿಂದ ಆಸ್ತಮಾವನ್ನ ಒಂದು ಹಿಡಿತದಲ್ಲಿ ಇಡೋದಕ್ಕೆ ಸಾಧ್ಯ? ಒಂದು ರೆಗ್ಯುಲರ್ ಏನು ಸ್ಪೆಷಲ್ ಆಗಿ ಇರಬೇಕಾಗಿಲ್ಲ. ಒಂದು ಎಲ್ಲರೂ ಹೇಗಿರ್ತಾರೆ ಅದೇ ತರ ಇದ್ರೆ ಆಗತ್ತೆ. ಒಂದು ಇನ್ಹೇಲರ್ ನ ರೆಗ್ಯುಲರ್ ಆಗಿ ತಗೊಬೇಕಾಗ್ತದೆ. ಆಮೇಲೆ ಅಲರ್ಜನ್ಸ್, ಅವ್ರಿಗೆ ಆಗದೆ ಇರತಕ್ಕಂತ ವಸ್ತುಗಳು, ಮುಂಚೆ ಆ ವಸ್ತುಗಳನ್ನ ಯೂಸ್ ಮಾಡಿದಾಗ ಅವ್ರಿಗೆ ಆಸ್ತಮಾ ಆಗಿರುವಂತದ್ದು ಅಂದ್ರೆ ವೀಸಿಂಗ್ ಮತ್ತೆ ಕೆಮ್ಮು ಬಂದಿರತಕ್ಕಂಥದ್ದು, ಅದನ್ನ ಅವಾಯ್ಡ್ ಮಾಡಬೇಕು. ಒಳ್ಳೆ ದೈಹಿಕವಾದ ವ್ಯಾಯಾಮ ಮಾಡಬೇಕು ರೆಗ್ಯುಲರ್ಲಿ. ಆಮೇಲೆ ಒಳ್ಳೆಯ ಉತ್ತಮ ಆಹಾರವನ್ನ ತಗೊಬೇಕಾಗತ್ತೆ. ಇಷ್ಟು ಮಾಡಿದ್ರೆ ಸಾಕಾಗುತ್ತೆ. ಇನ್ ಜನರಲ್ ಕೆಲವೊಂದು ಯಾವುದು ಆರೋಗ್ಯಕರವಾಗಿಲ್ಲ, ಈಗ ತುಂಬಾನೇ ಫ್ರಿಡ್ಜ್ ಐಟಮ್ಸ್ ತಿನ್ನುವಂಥದ್ದು, ಅಂದ್ರೆ ರೆಫ್ರಿಜರೇಟರ್ ಇಂದ ತೆಗೆದು ತಕ್ಷಣನೇ ಸೇವಿಸುವಂಥದ್ದು, ತುಂಬಾ ಕೂಲ್ ಡ್ರಿಂಕ್ಸು ಅಥವಾ ಇದನ್ನ ಕುಡಿಯುವಂಥದ್ದು, ಅಥವಾ ಕರ್ದಿರ್ತಕ್ಕಂಥ ಒಂದು ವಸ್ತುಗಳನ್ನ ಅಂದ್ರೆ ಕರ್ದಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಹೆಚ್ಚು ಸೇವಿಸೋದು, ಇವೆಲ್ಲ ಆಗೋದ್ರಿಂದ ಏನಾಗ್ತದೆ, ಈ ಆಸ್ತಮಾ ಉಲ್ಪಣ್ಸ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದನ್ನ ಅವಾಯ್ಡ್ ಮಾಡಬೇಕು. ಅದು ಬಿಟ್ಟು ಬೇರೆ ಅವರ ಒಂದು ಸಮಕಾಲೀನರು ಅಂದ್ರೆ ಅವರ ಏಜ್ನವರೇ ಏನೇನು ಮಾಡ್ತಿದ್ದಾರೆ ಪ್ರತಿಯೊಂದನ್ನು ಮಾಡಬಹುದು. ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಈ ಆಸ್ತಮಾ ಆರೈಕೆಯಲ್ಲಿ ಇತ್ತೀಚೆಗೆ ಬಂದಿರುವಂತಹ ಯಾವುದಾದ್ರೂ ಆಧುನಿಕ ಚಿಕಿತ್ಸೆಗಳಿವೆಯೇ? ಇನ್ಹೇಲರ್ಸ್ ನಲ್ಲೇನೆ ಎಷ್ಟೊಂದು ತರನಾದ ಇನ್ಹೇಲರ್ಸ್ ಬಂದಿದೆ. ಒನ್ಸ್ ಎ ಡೇ ಯೂಸ್ ಮಾಡುವಂತ ಇನ್ಹೇಲರ್ಸ್ ಬಂದಿದೆ. ಆಮೇಲೆ ಜೊತೆಯಲ್ಲಿ ತುಂಬಾ ಸಿವಿಯರ್ ಇರೋರಿಗೆ ಟ್ರಿಪಲ್ ಡ್ರಗ್ ಕಾಂಬಿನೇಷನ್ ಅಂತ ಹೇಳ್ತೀವಿ, ಆ ತರ ಒಂದು ಇನ್ಹೇಲರ್ಸ್ ಕೂಡ ಬಂದಿದೆ. 3 ಡ್ರಗ್ ನ ಒಂದೇ ಇನ್ಹೇಲರ್ಸ್ ಅಲ್ಲಿ ತಗೊಳ್ಳುವಂಥದ್ದು, ಆ ತರ ಒಂದು ಇನ್ಹೇಲರ್ಸ್ ಕೂಡ ಬಂದಿದೆ. ಆದ್ರೆ ಮೇನ್ ಇನ್ನೊಂದೇನಪ್ಪಾ ಅಂತಂದ್ರೆ ತುಂಬಾನೇ ಕಂಟ್ರೋಲ್ ಆಗ್ತಿಲ್ಲ. ಇನ್ಹೇಲರ್ ಹೈ ಡೋಸ್ ಆಫ್ ಇನ್ಹೇಲರ್ಸ್ ತಗೊಂಡ್ರು ಅವ್ರಿಗೆ ಕಂಟ್ರೋಲ್ ಆಗ್ತಿಲ್ಲ. ರೆಗ್ಯುಲರ್ ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ಡೇ ಟು ಡೇ ಲೈಫ್ ನ ಕಷ್ಟ, ಅವರು ದೈನಂದಿನ ಒಂದು ಕೆಲಸಗಳನ್ನ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿದೆ ಅಂತ ಇರೋರಲ್ಲಿ ಬಯೋಲಾಜಿಕಲ್ಸ್ ಅಂತ ಇದೆ. ಕೆಲವೊಂದು ಡ್ರಗ್ಸ್ ಇದೆ, ಒಮ್ಯಾಲಿಜುಮ್ಯಾಬ್, ಮೆಪೊಲಿಜುಮ್ಯಾಬ್ ಮತ್ತೆ ಬೆನ್ರಲಿಜುಮ್ಯಾಬ್ ಅಂತ ಈಗ ಸದ್ಯಕ್ಕೆ ನಮ್ಮ ಒಂದು ಭಾರತದಲ್ಲಿ ಅವೈಲೇಬಲ್ ಇದೆ. ಬಟ್ ಕಾಸ್ಟ್ಲಿ ಇದೆ ಸದ್ಯಕ್ಕೆ. ಬಟ್ ಈ ತರ ಒಂದು ರೆಗ್ಯುಲರ್ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಆಗ್ತಿಲ್ಲ ಅಂತಂದ್ರೆ ಈ ಒಂದು ಬಯೋಲಾಜಿಕಲ್ಸ್ ಅಂತ ಇಂಜೆಕ್ಷನ್ ರೂಪದಲ್ಲಿ ಕೊಡ್ತಾರೆ, ಅದನ್ನು ಕೂಡ ಈಗ ಬಂದಿದೆ. ಸೊ ಆಸ್ತಮಾ ಕಂಟ್ರೋಲ್ ಈಸಿ ಮಾಡ್ತಾ ಇದೆ. ವಂಡರ್ಫುಲ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ವೀಕ್ಷಕರೆಲ್ಲರಿಗೂ ಆಸ್ತಮಾನ ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದ್ರ ಬಗ್ಗೆ ಬಹಳ ಉತ್ತಮವಾದ ಸಲಹೆಗಳನ್ನ ನೀಡಿದ್ದೀರಿ. ನಮ್ಮ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ, ವೀಕ್ಷಕರೆಲ್ಲರ ಪರವಾಗಿ ನನ್ನ ತುಂಬು ಹೃದಯದ ಧನ್ಯವಾದಗಳು. ಧನ್ಯವಾದಗಳು ವೀಕ್ಷಕರೇ, ಮತ್ತೆ ಭೇಟಿಯಾಗೋಣ ಮುಂದಿನ ಟಿವಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೆ ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.